ನಮಸ್ತೆ ವೀಕ್ಷಕರೇ, ನಾವಿವತ್ತು ಇರುವಂಥದ್ದು ಮಂಗಳೂರಿನ ಸುರತ್ಕಲ್ನಲ್ಲಿರುವಂಥ ಧನಲಕ್ಷ್ಮಿ ಅವರ ಮನೆಯಲ್ಲಿ. ಇಡೀ ವಿಶ್ವವೇ ಬಹಳ ಹೆಮ್ಮೆ ಪಡುವಂಥ ವಿಷಯ ಇದಾಗಿದೆ. ಮಹಿಳೆಯರ ಕಬಡ್ಡಿ ವಿಶ್ವಕಪ್ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡವರು ನಮ್ಮ ಊರಿನ ಹೆಮ್ಮೆಯ ಪ್ರತಿಭೆ, ಹೆಮ್ಮೆಯ ಕ್ರೀಡಾಪಟು ಧನಲಕ್ಷ್ಮಿ ಅವರು. ಸತತವಾದಂಥ ಪರಿಶ್ರಮ, ಸಾಧಿಸಬೇಕೆನ್ನುವಂಥ ಛಲ, ಕುಟುಂಬದ ಬೆಂಬಲ, ಅದರ ಜೊತೆಗೆ ಕಬಡ್ಡಿಯ ಮೇಲಿದಂತಹ ಪ್ರೀತಿ ಇವೆಲ್ಲವನ್ನು ಹೊತ್ತು ಹೊರಟಂತಹ ಧನಲಕ್ಷ್ಮಿ ಅವರು ಸೇರಿದ್ದು ವಿಶ್ವ ವೇದಿಕೆಗೆ. ನಮ್ಮ ರಾಷ್ಟ್ರ ಧ್ವಜವನ್ನು ವಿಶ್ವ ವೇದಿಕೆಯಲ್ಲಿ ಎತ್ತರಕ್ಕೆ ಹಾರಿಸಿದಂಥ ಕೀರ್ತಿ ಕೂಡ ಇವರಿಗೆ ಸಲ್ಲಿಕೆ ಆಗಿದೆ. ಸೊ ಹಾಗಾಗಿ ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಧನಲಕ್ಷ್ಮಿ ಅವರ ಸಾಧನೆಯ ಹಾದಿ ಹೇಗಿತ್ತು, ಏನೆಲ್ಲ ಸವಾಲುಗಳನ್ನು ಎದುರಿಸಿ ಇಂದು ಈ ಮಟ್ಟಕ್ಕೆ ತಲುಪಿದ್ದಾರೆ, ಇವೆಲ್ಲವನ್ನು ಅವರ ಹತ್ರ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಇದೀಗ ನಮ್ಮ ಜೊತೆ ಧನಲಕ್ಷ್ಮಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಮ್ಯಾಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಫಸ್ಟ್ ಆಫ್ ಆಲ್ ತಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ ಮ್ಯಾಮ್. ಸೊ ಸತತವಾದಂತಹ ಪರಿಶ್ರಮ, ಕಬಡ್ಡಿಯ ಮೇಲಿದಂತಹ ನಿಮಗೆ ಒಂದು ಆಸೆ ಏನಿದೆ, ಇದೆಲ್ಲದರ ಜೊತೆಗೆ ಇವತ್ತು ನೀವು ವಿಶ್ವಕ್ಕೆ ಗುರುತಿಸಿದ್ದೀರಿ. ಸೊ ನಮ್ಮ ಭಾರತ ದೇಶವನ್ನ ಪ್ರತಿನಿಧಿಸಿದ್ದೀರಿ. ಸೊ ಅದರ ಬಗ್ಗೆ ಎಷ್ಟು ಹೆಮ್ಮೆ ಇದೆ. ನಾನಾಗ್ಲೇ ಹೇಳಿದಾಗೆ ಒಂದು ತುಂಬಾನೇ ಪರಿಶ್ರಮ ತಮ್ಮದೇ ಆಗಿರುತ್ತೆ. ಸೊ ಎಲ್ಲ ಒಂದು ಸ್ಪೋರ್ಟ್ಸ್ ಮ್ಯಾನ್ಗಳಿಗೂ ಒಂದು ಆಸೆ ಇರುತ್ತೆ, ಇಂಡಿಯಾ ಜರ್ಸಿ ಹಾಕ್ಬೇಕು ಅಂತ. ಈಗ ಆ ಕನಸು ನಿಮ್ಗೆ ನನಸಾಗಿದೆ. ಹೇಗೆ ಅನಿಸ್ತಾ ಇದೆ? ಅಂದ್ರೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ತುಂಬಾ ಪ್ರೌಡ್ ಫೀಲ್. ಅದನ್ನು ಅಂದ್ರೆ ಯಾವ ತರ ನಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು, ಯಾವ ತರ ಅದನ್ನ ತೋರಿಸ್ಬೇಕಂತ ನನ್ಗೆ ಗೊತ್ತಾಗ್ತಿಲ್ಲ. ಅಂದ್ರೆ ಅಷ್ಟು ಖುಷಿಯಾಗಿದ್ದೇನೆ. ಅದೊಂದೊಂದು ಡ್ರೀಮ್ ಆಗಿತ್ತು, ಕನ್ಸಾಗಿತ್ತು ನಂದು. ಅಂದ್ರೆ ಇಂಡಿಯಾ ಜರ್ಸಿ ಹಾಕ್ಬೇಕು ಅನ್ನೋದು. ಮತ್ತೆ ಗೋಲ್ಡ್ ಅದೆಲ್ಲ ಸೆಕೆಂಡರಿ ಆಗಿತ್ತು. ಬಟ್ ಒಂದು ಆಸೆ ಇತ್ತು, ನಾನು ಕಬಡ್ಡಿ ಆಡ್ತಿರುವಾಗ ಭಾರತದ ಜರ್ಸಿ ಒಮ್ಮೆ ನಾನು ತೊಡ್ಕೋಬೇಕು ಅಂತ. ಮತ್ತೆ ಇದು ಭಾರತದ ಧ್ವಜ ಮೇಲೆ ಹೋಗುವುದನ್ನು ನಾನು ನೋಡ್ಬೇಕನ್ನೋದು ತುಂಬಾ ಆಸೆ ಇತ್ತು. ಸೊ ಇದು ಇವತ್ತು ಸಂಪೂರ್ಣ ಆಗಿದೆ. ಅಂದ್ರೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ, ಹಾಗೆ ಖುಷಿನೂ ಆಗ್ತಿದೆ. ಅದು ಯಾವ ತರ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆ ಒಂದು ಆಸೆ ಚಿಕ್ಕ ವಯಸ್ಸಿಂದಲೇ ಇತ್ತ ನಿಮ್ಗೆ? ಅಂದ್ರೆ ಸ್ಟಾರ್ಟಿಂಗ್ ಅಂದಲೇ ಇರ್ಲಿಲ್ಲ. ಅಂದ್ರೆ ನನಗೆ ಅದು ಆ ತರ ಕಬಡ್ಡಿಯಲ್ಲಿ ಈ ತರ ಇದೆ ಅದೆಲ್ಲ ನನಗೆ ಗೊತ್ತಿರ್ಲಿಲ್ಲ. ಮತ್ತೆ ಹೋಗ್ತಾ ಹೋಗ್ತಾ ಆಳ್ವಾ ಸಂಸ್ಥೆಗೆ ಹೋದ್ಮೇಲೆ ನನಗೆ ಅಂದ್ರಲ್ಲಿ ಸೀನಿಯರ್ ಪ್ಲೇಯರ್ಸ್ ಮತ್ತೆ ಆಮೇಲೆ ನನಗೆ ನಾಲೆಜ್ ಸಿಕ್ಕಿದ್ದು. ಅಂದ್ರೆ ಆಳ್ವಾಸ್ ಅಲ್ಲಿ ಸೀನಿಯರ್ ಪ್ಲೇಯರ್ ಎಲ್ಲ ಇಂಡಿಯಾ ಕ್ಯಾಂಪ್ ಅಟೆಂಡ್ ಆಗಿದ್ರು. 1-2-3 ಜನ ಎಲ್ಲ ಹೋಗಿ ಬರ್ತಿದ್ರು. ಅಲ್ಲಿ ರೈಲ್ವೇಸ್ ಜಾಬ್ ಅಲ್ಲಿ ಎಲ್ಲ ಹೋದವ್ರು ಇದ್ರು ಸೀನಿಯರ್ಸ್. ಆವಾಗ ನಾನು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಂದ್ರೆ ನಾನು ಇಂಡಿಯಾ ಆಡ್ಬೇಕು, ಇಂಡಿಯಾ ಜರ್ಸಿ ಹಾಕ್ಬೇಕು, ನನಗೂ ಸ್ಪೋರ್ಟ್ಸ್ ಅಲ್ಲಿ ಜಾಬ್ ಆಗ್ಬೇಕು ಅನ್ನೋದು. ಬಟ್ ಹೈಸ್ಕೂಲ್ ಆಡ್ತಾ ಇರುವಾಗ ಎಲ್ಲರೂ ಹೇಳ್ತಾ ಇದ್ರು ಹೀಗೆ, ನೀನ್ ಒಂದ್ ದಿವ್ಸ ಇಂಡಿಯಾ ಆಡ್ತೀಯ ಅಂತ. ಬಟ್ ಅವಾಗ ಅವ್ರು ಹೇಳುವಾಗ ಖುಷಿ ಆಗ್ತಿತ್ತು. ಬಟ್ ನಾನು ಆತರ ಮೆಚುರಿಟಿ ಇರ್ಲಿಲ್ಲ, ನನಗೆ ಥಿಂಕಿಂಗ್ ಮೆಚುರಿಟಿ ಇರ್ಲಿಲ್ಲ. ಬಟ್ ಆಳ್ವಾಸ್ಗೆ ಹೋದ್ಮೇಲೆ ಅವ್ರು ಸೀನಿಯರ್ಸ್ ಎಲ್ಲ ನೋಡಿ, ಇವರನ್ನೆಲ್ಲ ನೋಡಿ ಅಂದ್ರೆ ಅದೊಂದು ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ, ಏನಾದ್ರೂ ನಾನು ಒಂದ್ ದಿವ್ಸ ಇಂಡಿಯಾ ಜರ್ಸಿ ಹಾಕ್ಲೇಬೇಕು ಅಂತ. ಇವತ್ತು ಸಂಪೂರ್ಣ ಆಗಿದೆ. ಹೌದು, ಸಂಪೂರ್ಣ ಆಗಿದೆ. ಸೊ ನೀವು ಹೇಳಿದ್ರಿ ಆಳ್ವಾಸ್ಗೆ ಸೇರಿದ ಬಳಿಕ ನಿಮ್ಗೆ ಈ ತರ ಒಂದು ಆಸೆ ಎಲ್ಲ ಹುಟ್ಟಿದ್ದು ಅಂತ. ಅದಕ್ಕಿಂತ ಮುಂಚೆ ಇವನ್ ಪ್ರೈಮರಿಯಲ್ಲಿ, ಹೈಸ್ಕೂಲ್ ಅಲ್ಲಿ ಏನ್ ಮಾಡ್ತಿದ್ರಿ ತಾವು? ಅಂದ್ರೆ ಯಾವ್ದ್ರಲ್ಲಿ ತಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು? ಅಂದ್ರೆ ನಾನು ವಿದ್ಯಾದಾಯಿನಿ ಸ್ಕೂಲ್ ಅಲ್ಲಿ ಇಲ್ಲೇ ಸುರತ್ಕಲ್ ಅಲ್ಲಿ ಕಲ್ತಿರೋದು. ನಾನು ಪ್ರೈಮರಿ ಫುಲ್ 1 to 7th ವರೆಗೆ. ನಾನು ಸಣ್ಣದಿರುವಾಗ್ಲಿಂದಲೇ ಇಲ್ಲೆಲ್ಲ ಕ್ರೀಡೆ ಆಗ್ತಿತ್ತು ಕ್ಲಬ್ಗಳಲ್ಲೆಲ್ಲ. ಅಲ್ಲಿ ಹೋಗಿ ನಾನೆಲ್ಲ ಆಟ ಆಡ್ತಿದ್ದೆ. ಅವಾಗ ಹೇಳ್ತಿದ್ರು ಸಂಜೀವ ಪೂಜಾರಿನ ಫುಲ್ಲಿ ಮೊಮ್ಮಗಳು ಬಂದಿದ್ದಾಳೆ, ಅವಳು ಬಂದಿದಾರಂದ್ರೆ ಎಲ್ಲದ್ರಲ್ಲೂ ಫಸ್ಟೇ ತೆಗಿತಾಳೆ ಅಂತ. ಸೊ ಎಲ್ಲದ್ರಲ್ಲಿ ಹೋಗಿ ನನ್ಗೆ ಫುಲ್ ಎಲ್ಲದ್ರಲ್ಲೂ ಫಸ್ಟೇ ತರ್ತಿದ್ದೆ. ಆ ಟೈಮಲ್ಲೆಲ್ಲ ನಮ್ಗೆ ಲೋಟೆ ಪ್ಲೇಟ್ ಎಲ್ಲ ನಮ್ಗೆ ಕೊಡ್ತಾ ಇದ್ರು, ಅದನ್ನ ತರ್ತಿದ್ದೆ. ಅವಾಗ್ಲೇನೆ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಾನು ಸ್ಕೂಲಲ್ಲಿ 5th ಸ್ಟ್ಯಾಂಡರ್ಡ್ ಇಂದ ಸ್ಪೋರ್ಟ್ಸ್, ಅಂದ್ರೆ 4th ಅಲ್ಲೆಲ್ಲ ಜಾಯಿನ್ ಮಾಡ್ತಿರ್ಲಿಲ್ಲ ನನ್ಗೆ. ನಮ್ದು ವಿದ್ಯಾದಾಯಿನಿ ಟೀಚರ್ಸ್ ಎಲ್ಲ 5th ಅಲ್ಲಿ ಯಾರಿಗೆಲ್ಲ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆ ಬನ್ನಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಹೋದೆ, ನಿಂತಿದ್ವಿ. ಯಾವ ಗೇಮ್ ಅಂತ ಇರ್ಲಿಲ್ಲ ಅವಾಗ. ನಾನು ಫಸ್ಟ್ ಆಡಿರೋದು ಖೋಖೋ ಆಡಿದ್ದೆ. ಖೋಖೋ ಆಡಿ ಆಮೇಲೆ ಅಥ್ಲೆಟಿಕ್ಸ್ ಎಲ್ಲ ಸೇರ್ಸಿದ್ರು. ಆ 5th ಸ್ಟ್ಯಾಂಡರ್ಡ್ ಸಣ್ಣ ಇದೆ ತುಂಬಾ. ಆವಾಗ ಸೋಲ್ತಿದ್ದೆ ಇದು ಅಥ್ಲೆಟಿಕ್ಸ್ ಅಲ್ಲೆಲ್ಲ. ಖೋಖೋನು ಸೋತ್ಕೊಂಡೇ ಬಂದಿದ್ವಿ. ಆಮೇಲೆ 6th ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಷನ್ ಮಾಡ್ತಿದ್ದೆ. ಮೆಡಲ್, ಸೆಕೆಂಡ್, ಬ್ರಾನ್ಸ್ ಆ ತರ ಅಥ್ಲೆಟಿಕ್ಸ್ ಅಲ್ಲೆಲ್ಲ ಸಿಕ್ತಿತ್ತು. 7th ಅಲ್ಲಿ ಕಬಡ್ಡಿ ಟೀಮ್ ಮಾಡು ಅಂತ ಹೇಳಿದ್ರು. ರಾಲ್ ಸರ್ ಅಂತ ಹೈಸ್ಕೂಲ್ PT ಆಗಿದ್ರು. ಅವರು ಪ್ರೈಮರಿದು ಮಾಡುವ, ಹೈಸ್ಕೂಲ್ ಇದು ನಾವು ಮಾಡ್ತೇವೆ. ಅವಾಗ ನಮ್ದು ವಿದ್ಯಾದಾಯಿನಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿ
ಒಂದು ಟೀಮ್ ಕಟ್ಲಿಕ್ಕೆ ಇದಾದ್ರು. ಅವಾಗ ರಾಲ್ ಸರ್, ವಿನೋದ್ ಸರ್ ಅಂತ ಒಂದು ಮ್ಯಾಂಗ್ಳೂರಲ್ಲಿ ಕೋಚ್ ಇದ್ದಾರೆ, ಅವ್ರನ್ನ ಕರೆಸಿ ನಮ್ಗೆ ಕಬಡ್ಡಿ ಆಡ್ಸಿದ್ರು. ನನಗೆ ಫಸ್ಟ್ ಅದೇ ಕಬಡ್ಡಿ ಕಲ್ಸಿರೋದಂದ್ರೇನೆ ವಿನೋದ್ ಸರ್ ಮತ್ತೆ ರಾಲ್ ಸರ್ ಅಂತ ನಾನು ಹೇಳ್ತೇನೆ. ಅಲ್ಲಿಂದ ನಂದು ಕಬಡ್ಡಿ ಜರ್ನಿ ಸ್ಟಾರ್ಟ್ ಆಗಿದ್ದು. ನಾನು ಫಸ್ಟ್ ಮ್ಯಾಚ್ ನಾನು ಆಡಿರೋದು NITK ಅಲ್ಲಿ. ನನ್ನ ಚಿಕ್ಕಪ್ಪಲ್ಲೇ ವರ್ಕ್ ಮಾಡ್ತಾರೆ, ಅಲ್ಲಿ ಫಸ್ಟ್ ಮ್ಯಾಚ್ ಆಡಿದೆ. NMPT ಸ್ಕೂಲ್ ಅಪೋಸಿಟ್ ಆಗಿ ಆಡಿದ್ದೆ ನಾನು. ಅವತ್ತು ಫೈನಲ್ ಮ್ಯಾಚ್ ಆಡಿದ್ದೆ, 1 ಪಾಯಿಂಟ್ ಅಲ್ಲಿ ನಾವು ಸೋತಿದ್ವಿ ಅವ್ರ ಮೇಲೆ. ಅದು ಒಂದು ಮೆಮೊರೇಬಲ್ ನಂದು ಕಬಡ್ಡಿ ಜರ್ನಿಯಲ್ಲಿ. ಯಾಕಂದ್ರೆ ನನಗೆ ಕಬಡ್ಡಿ ಯಾವ ತರ ಮೂವ್ಮೆಂಟ್ ಅಂದ್ರೆ ರೈಡಿಂಗ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಆತರ ಪರ್ಫೆಕ್ಟ್ ಆಗಿ ಗೊತ್ತಿರ್ಲಿಲ್ಲ. ಬಟ್ ನನ್ ಕಲ್ಸಿರೋದೇ ಸ್ಟಾರ್ಟಿಂಗ್ ವಿನೋದ್ ಸರ್ ಮತ್ತೆ ರಾಲ್ ಸರ್ ಕಲ್ಸಿರೋದು. ಅಲ್ಲಿಂದ ಸೋತ್ವಿ 1 ಪಾಯಿಂಟ್ ಅಲ್ಲಿ. ಬಟ್ NMPT ಸ್ಕೂಲ್ ಅವರು ಕೃಷ್ಣಣ್ಣ ಮತ್ತೆ ಆನಂದ್ ಸರ್ ವಿದ್ಯಾಯಿನಿ ಸ್ಕೂಲ್ ಅಲ್ಲಿ ಬಂದು ಕೇಳಿದ್ರು, ಅವಳನ್ನ ನಾವು ತಾಲೂಕು ಮಟ್ಟಕ್ಕೆ ಸೆಲೆಕ್ಷನ್ ಮಾಡಿದ್ದೇವೆ, ನೀವು ಕಳಿಸ್ಕೊಡ್ಬೇಕು ಅಂತ. ಎಲ್ಲರೂ ಸಪೋರ್ಟ್ ಮಾಡಿ ಕಳ್ಸಿದ್ರು. ಮತ್ತೆ ಅಲ್ಲಿಂದ ಡಿಸ್ಟಿಕ್ ಮತ್ತೆ ಡಿವಿಷನ್, ಸ್ಟೇಟ್, ನ್ಯಾಷನಲ್ಸ್ ಬ್ರಾನ್ಸ್ ಮೆಡಲ್ ತಕೊಂಡ್ ಬಂದ್ವಿ ನಾವು. ಅಲ್ಲಿಂದ ಮತ್ತೆ ಮನೆಗ್ ಬಂದ್ರು, ಅಪ್ಪ ಅಮ್ಮನ ಹತ್ರ ಕೇಳ್ಕೊಂಡ್ರು, ಅವಳು ಕಬಡ್ಡಿಯಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅವಳಿಗೆ, ಅಲ್ಲಿ ಕಳ್ಸ್ಕೊಡಿ. ಅವಾಗ ಅಪ್ಪ ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಅಲ್ಲ, ಕಷ್ಟ ಆಗ್ತದೆ, ಮತ್ತೆ ಫೀಸ್ ಎಲ್ಲ ಜಾಸ್ತಿ ಇರ್ತದೆ ಅಂತ ಹೇಳಿ ಅಪ್ಪ ಸ್ವಲ್ಪ ಹಿಂಜರಿದ್ರು. ಬಟ್ ಅವ್ರು ಬಂದು ಹೇಳಿದ್ರು, ಎಲ್ಲ ಫ್ರೀ ಎಜುಕೇಶನ್ ನಾವು ಕೊಡ್ತೇವೆ, ಎಲ್ಲ ನಾವೇ ನೋಡ್ಕೊಳ್ತೇವೆ ಅಂತ ಮತ್ತೆ ಕಳ್ಸ್ಕೊಟ್ರು. ಇಲ್ಲಿಂದ ಮತ್ತೆ ಮನೆಯಿಂದ ನಾನು ಹೈಸ್ಕೂಲ್ ಅನ್ನ NMPT ಸ್ಕೂಲ್ ಅಲ್ಲಿ ಕಂಟಿನ್ಯೂ ಮಾಡಿದೆ. ಅಲ್ಲಿಂದ ನಂದು ಕಬಡ್ಡಿ ಜರ್ನಿ ಉನ್ನತ ಮಟ್ಟಕ್ಕೆ ಹೋಯ್ತಂತಾನೆ ಹೇಳ್ತೇನೆ. ಯಾಕಂದ್ರೆ ನಾನು 8th ಇಂದ 10th ವರೆಗೆ ನ್ಯಾಷನಲ್ಸ್ ಆಡ್ದೆ. ನ್ಯಾಷನಲ್ಸ್ ಮೆಡಲ್ ನಾವು ಸಿಲ್ವರ್, ಬ್ರಾನ್ಸ್. 8th ಇಂದ 10th ವರೆಗೆ ನ್ಯಾಷನಲ್ಸ್ ಟೀಮೇ ನಮ್ದು ಮೆಡಲ್ ಆಗ್ತಿತ್ತು, ಸಿಲ್ವರ್, ಬ್ರಾನ್ಸ್. ಅಂದ್ರೆ ಆತರ ನಮ್ಮನ್ನ ರೆಡಿ ಮಾಡ್ತಿದ್ರು ಕೃಷ್ಣಣ್ಣ ಮತ್ತೆ ಆನಂದ್ ಸರ್. ಫುಲ್ ಫೋಕಸ್ಡ್ ಆಗಿದ್ವಿ ಎಲ್ಲರೂ, ಟೀಮು ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲರೂ NMPT ಕಬಡ್ಡಿ ಟೀಮ್ ಅಂದ್ರೆ ಇವಾಗ್ಲೂ ಹೆಸರಿದೆ, ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅವಾಗ. ಎಲ್ಲ ಅಲ್ಲಿರುವ ಲೆಕ್ಚರ್ಸ್ ಆಗಿರ್ಬೋದು, ಪ್ರತಿಯೊಬ್ರು ನಮ್ಗೆ ಸಪೋರ್ಟ್ ಆಗಿದ್ರು. ಆಮೇಲೆ ನ್ಯಾಷನಲ್ಸ್ ಎಲ್ಲ ಆಡಿ ತುಂಬಾ ಅಂದ್ರೆ ಮೆಡಲ್ ಎಲ್ಲ ಆದ್ರೂ ರೆಕಾಗ್ನೈಸ್ ಆದ್ವಿ ನಾವು. ಆಮೇಲೆ ನಾನು ಆಳ್ವಾ ಶಿಕ್ಷಣ ಸಂಸ್ಥೆಗೆ ನಾನು ಹೋಗಿರೋದು. ಹಂಸ ಮ್ಯಾಮ್ ನಂದು ಕೋಚ್, ಅವ್ರ ಮನೆಗ್ ಬಂದೆಲ್ಲ ಮಾತಾಡಿ ಅಂದ್ರೆ ಅಲ್ಲಿ ಕಳ್ಸಿದ್ರು. ಅವಾಗ್ಲೂ ಹಾಸ್ಟೆಲ್ ಅಂತ ಮನೇಲಿ ಒಪ್ಪಿಗೆ ಇರ್ಲಿಲ್ಲ, ಯಾಕಂದ್ರೆ ನಾನು ಲಾಸ್ಟ್ ಮಗಳಾದ್ರಿಂದ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಮತ್ತೆ ಮಾವೆಲ್ಲ ಮಾತಾಡಿ ಮತ್ತೆ ಸ್ವಲ್ಪ ಕನ್ವಿನ್ಸ್ ಆದ್ರು ಮನೆಯವರೆಲ್ಲ. ಮತ್ತೆ ಮ್ಯಾಮು ತುಂಬಾ ಪ್ರಯತ್ನ ಪಟ್ರು, ಅಂದ್ರೆ ಅವಳು ಬೇಕು, ಅವಳಿಗೆ ಒಳ್ಳೆ ಇದಿದೆ ಅಂತ ಮತ್ತೆ ಕಳ್ಸಿಕೊಟ್ರು. ಅಲ್ಲೂ ನನಗೆ ಅಂದ್ರೆ ಎಲ್ಲ ಉಚಿತ ಶಿಕ್ಷಣ ಇದ್ದದ್ರಿಂದ ನನಗೆ ಎಂತ ಪ್ರಾಬ್ಲಮ್ ಆಗಿಲ್ಲ. ಪ್ರತಿಯೊಂದು ರೀತಿಯಲ್ಲಿ ನನಗೆ ಫ್ರೀ ಎಜುಕೇಶನ್ ಇತ್ತು ಅಲ್ಲಿ. ಡಾಕ್ಟರ್ ಮೋಹನ್ ಆಳ್ವಾ ಸರ್ ಅವರು ಎಷ್ಟೋ ಜನರಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ. ಸೊ ಅದ್ರಲ್ಲೂ ನಾನು ಒಬ್ಳು. ಆ ಸಂಸ್ಥೆಗೆ ನಾನು ಹೋದೆ. ಹಂಸ ಮ್ಯಾಮ್ ಅಂತ ಕೋಚ್, ನನಗೆ 10 years ಈಗ ನಾನು ಆಳ್ವಾ ಸಂಸ್ಥೆಯಲ್ಲಿ ಕಂಟಿನ್ಯೂ ಮಾಡಿದ್ದೇನೆ. ನನ್ನನ್ನು ತಯಾರು ಮಾಡಿ ಈ ಮಟ್ಟಕ್ಕೆ ನನ್ನನ್ನು ತಯಾರು ಮಾಡಿದ್ದು ನನ್ನ ಕೋಚ್ ಹಂಸ ಮ್ಯಾಮ್ ಅಂತಾನೆ ಹೇಳ್ತೇನೆ ನಾನು. ನನ್ನ ಹಿಂದೆನೆ ಇದ್ರು, ಪ್ರತಿಯೊಂದು ರೀತಿಯಲ್ಲಿ ಕರೆಕ್ಷನ್ ಎಲ್ಲ ಮಾಡ್ಕೊಂಡು ಪ್ರತಿಯೊಂದು ರೀತಿಯಲ್ಲಿ ನನ್ನ ಹಿಂದೆ ಇದ್ರು. ಮತ್ತೆ ಎಜುಕೇಶನ್ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಯ್ತು ನಂದು ಆಳ್ವಾ ಸಂಸ್ಥೆಯಲ್ಲಿ. ಅಲ್ಲಿ ನಾನು ಫಸ್ಟ್ PUC ಗೆ ಜಾಯಿನ್ ಆಗಿ ನಾನು ನ್ಯಾಷನಲ್ಸ್ ಆಡಿದೆ. ಅಲ್ಲಿಯೂ ನ್ಯಾಷನಲ್ಸ್ ಅಲ್ಲಿ ಬ್ರಾನ್ಸ್ ಆಯ್ತು. ಆಮೇಲೆ ನಾನು ಜೂನಿಯರ್ ನ್ಯಾಷನಲ್ಸ್ ಗೆ ಸೆಲೆಕ್ಷನ್ ಆದೆ, ಕರ್ನಾಟಕ ಟೀಮ್ ಇಂದ ರೆಪ್ರೆಸೆಂಟ್ ಮಾಡಿದ್ದೆ ನಾನು ಅವತ್ತು. ಅಲ್ಲಿ ನ್ಯಾಷನಲ್ಸ್ ನಾನು ಭುವನೇಶ್ವರ ಇಲ್ಲಿ MP ಅಲ್ಲಿ ಆಡಿದೆ. ಅಲ್ಲಿ ನನಗೆ ಇಂಡಿಯಾ ಕ್ಯಾಂಪಿಗೆ ನಾನು ಸೆಲೆಕ್ಷನ್ ಆದೆ. ಫಸ್ಟ್ ಟೈಮ್ ನಾನು ಇಂಡಿಯಾ ಕ್ಯಾಂಪಿಗೆ ಅವತ್ತು ಸೆಲೆಕ್ಷನ್ ಆಗಿರೋದು. ಅಂದ್ರೆ ತುಂಬಾ ಖುಷಿ ಆಯ್ತು. ನಾನು ಗುಜರಾತ್ ಸಾಯಿಯಲ್ಲಿ ಕ್ಯಾಂಪ್ ಇತ್ತು, ಪಾಸ್ಪೋರ್ಟ್ ಎಲ್ಲ ಮಾಡಿ ನಾವು ಹೋದ್ವಿ. ಆಮೇಲೆ ಅಲ್ಲಿ ಕ್ಯಾಂಪು ಒಂದು 20 days ಆಯ್ತು. ಆ ಟೈಮಲ್ಲಿ ನಾನು IN7 ಅಲ್ಲಿ ನಾನು ಆಡ್ತಾ ಇದ್ದೆ, ಆಡಿಸ್ತಿದ್ರು ನನ್ನನ್ನ, ಹೇಳ್ತಾ ಇದ್ರು ಇದು ಇಂಡಿಯಾದ IN7 ಟೀಮ್ ಅಂತ. ಆ ಟೈಮಲ್ಲಿ ನಾನು ಫುಲ್ಲು ನನ್ಗೆ ಖುಷಿ ಇತ್ತು ನನ್ಗೆ ಸೆಲೆಕ್ಷನ್ ಆಗುತ್ತೆ ಅನ್ನೋದು. ಬಟ್ ಆ ಟೈಮಲ್ಲಿ ಒಂದು ಸೆಲೆಕ್ಷನ್ ಆಯ್ತು, ಸೆಲೆಕ್ಷನ್ ಕಮಿಟಿ ಅವ್ರು ಬಂದಿದ್ರು, ಅವಾಗ್ಲೂ ಹೇಳಿದ್ರು ಇವ್ರು IN7 ಆಡೋದಂತ. ಆಮೇಲೆ 2 days ಆಗಿ ನನಗೆ ಇಂಜುರಿ ಆಯ್ತು, ನೀ ಇಂಜುರಿ ಆದ್ಮೇಲೆ ಅವರು ಯಾರು ಅಷ್ಟು ಇದ್ ಮಾಡೋದಿಲ್ಲ, ರೆಸ್ಟ್, ಫಿಸಿಯೋ ಅಂತ ಹೇಳಿದ್ರು. ಬಟ್ ಸ್ವಲ್ಪ ದೊಡ್ಡದಾಗಿ ಆಗಿತ್ತು, ಅಂದ್ರೆ ಕಂಫರ್ಟೇಬಲ್ ಆಗಿ ನನಗೆ ಆಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ಪರ್ಫಾರ್ಮೆನ್ಸ್ ನಾನು ಕೊಡ್ತಾ ಇದ್ದೆ, ಅಂದ್ರೆ ಫಸ್ಟ್ ಪರ್ಫಾರ್ಮೆನ್ಸ್ಗೂ ಅದು ಪರ್ಫಾರ್ಮೆನ್ಸ್ಗೂ ತುಂಬಾ ವ್ಯತ್ಯಾಸ ಇತ್ತು. 1 week ಅಂದ್ರೆ 3 days ನಾನು ಕಂಪ್ಲೀಟ್ ರೆಸ್ಟ್ ಮಾಡಿದೆ, ಸ್ವೆಲ್ಲಿಂಗ್ ಎಲ್ಲ ಇತ್ತು. ಆಮೇಲೆ ಕ್ಯಾಂಪ್ ಕಂಪ್ಲೀಟ್ ಮಾಡ್ಕೊಂಡು ಆ ಟೈಮಲ್ಲಿ ನನಗೆ ಸೆಲೆಕ್ಷನ್ ಆಗಿಲ್ಲ. ಆಗ ತುಂಬಾ ಬೇಜಾರಾಗಿತ್ತು. ಒಂದು ಕಡೆ ಸೆಲೆಕ್ಷನ್ ಆಗಿಲ್ಲ, ಒಂದು ಕಡೆ ಇಂಜುರಿನೂ ಆಯ್ತು, ಏನು ಅನ್ನೋದು. ಬಟ್ ಇಂಜುರಿ ಅದು ಯಾವ ರೀತಿ ಅನ್ನೋ ನನಗೆ ಗೊತ್ತಿರ್ಲಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇರ್ಲಿಲ್ಲ ನನಗೆ. ಬಟ್ ಆ ಟೈಮಲ್ಲಿ ಮ್ಯಾಮ್ ನನ್ನ ಜೊತೆ ನಿಂತ್ರು, ಏನಾಗುದಿಲ್ಲ ಬಾ, ಇಲ್ಲಿ ಏನಂತ ನೋಡುವ ಅಂತ. ಮತ್ತೆ ರಿಟರ್ನ್ ಬರುವಾಗ ಫ್ಲೈಟ್ ಅಲ್ಲೆಲ್ಲ ಬಂದು ಮತ್ತೆ ಇಲ್ಲಿ ನೋಡ್ಕೊಂಡು
ಮತ್ತೆ ಆಯುರ್ವೇದ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಮತ್ತೆ ರಿಕವರಿ ಆದೆ. ಮತ್ತೆ ಫಿಸಿಯೋ ಇದೆಲ್ಲ ಮಾಡ್ಕೊಂಡು ರಿಕವರಿ ಮಾಡ್ಕೊಂಡು ಮತ್ತೆ ನಾನು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೆಕೆಂಡ್ ಪಿ ಯು ಸಿ 1 ಇಯರ್ ನಾನು ಸ್ಕಿಪ್ ಮಾಡ್ಲಿಲ್ಲ. ಅದೇ ಸೆಕೆಂಡ್ ಪಿ ಯು ಸಿ ಅಲ್ಲಿ ನಾನು ನ್ಯಾಷನಲ್ಸ್ ಆಡಿದೆ, ಪಿ ಯು ಸಿ ನ್ಯಾಷನಲ್ಸ್. ಅವತ್ತು ಪಾರ್ಟಿಸಿಪೇಷನ್ ಆಗಿತ್ತು ನಮ್ದು. ಆಮೇಲೆ ಡಿಗ್ರಿ ಬಂದೆ ನಾನು. ಡಿಗ್ರಿ ಬಂದ್ಮೇಲೆ ಅಂದ್ರೆ ರಿಕವರಿ ಅಂದ್ರೆ ತುಂಬಾ ಕಷ್ಟ ಆಯ್ತು ನನಗೆ ಅದರಿಂದ ಹೊರಗೆ ಬರ್ಲಿಕ್ಕೆ. ರಿಕವರಿ ಅಂದ್ರೆ ಸ್ಟ್ರೆಂಥನಿಂಗ್ ಇದು ಮಾಡ್ಕೊಂಡು ಮತ್ತೆ ಪರ್ಫಾರ್ಮೆನ್ಸ್ ಸ್ವಲ್ಪ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಯೂನಿವರ್ಸಿಟಿ ಫಸ್ಟ್ ಇಯರ್ ಅಲ್ಲೇ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ ನಾನು. ಸೌಝೋನ್ ಆಡಿದೆ, ಆಲ್ ಇಂಡಿಯಾ ಆಡಿದೆ ನಾನು. ಆಮೇಲೆ ಖೇಲೋ ಇಂಡಿಯಾ ಎಲ್ಲ ಸೆಲೆಕ್ಷನ್ ಆಗಿದ್ದೆ. ಕಂಟಿನ್ಯೂ ನಾನು ಆಲ್ ಇಂಡಿಯಾ ಪಾರ್ಟಿಸಿಪೇಷನ್ ಮಾಡಿದೆ. ಹಾಗೆ ಜೂನಿಯರ್ ನ್ಯಾಷನಲ್ಸ್ ನಾನು ಆಡಿದೆ ಫಸ್ಟ್ ಇಯರ್ ಡಿಗ್ರಿಯಲ್ಲಿ. ಕ್ಯಾಪ್ಟನ್ ಆಗಿದ್ದೆ ಕರ್ನಾಟಕದ್ದು. ಸೊ ಆ ಟೈಮಲ್ಲೂ ನನಗೆ ಇವಾಗ್ಲೂ ನೆನಪಿದೆ, ನಾವು ಛತ್ತೀಸ್ಗಢ ಮೇಲೆ ಕ್ವಾರ್ಟರ್ ಫೈನಲ್ ಆಡಿದ್ವಿ. 10 ಪಾಯಿಂಟ್ ಛತ್ತೀಸ್ಗಢ ಟೀಮ್ ಇತ್ತು ಹಾಫ್ ಟೈಮ್ ಆಗುವಾಗ. ಅವಾಗ ಸರ್ ಬಂದು ಹೇಳಿದ್ರು ನನ್ನ ಹತ್ರ, ಆಗುತ್ತೆ ನಿನ್ನಿಂದ, ಆಡು ಅಂತ. ನಮ್ಗೆ ಏನ್ ಬೇಕಿದ್ರು ಚೇಂಜ್. 10 ಪಾಯಿಂಟ್ ಇದ್ದದ್ದು ನಾವು ಹಾಫ್ ಟೈಮ್ ಮೇಲೆ ಆಡಿ ನಾನು 4 ಪಾಯಿಂಟ್ ಕರ್ನಾಟಕ ಲೀಡ್ ಇತ್ತು. ಲೀಡ್ ಇದ್ಮೇಲೆ ಸ್ವಲ್ಪ ನಮ್ದು ಡಿಫೆನ್ಸ್ ಸ್ವಲ್ಪ ಮಿಸ್ಟೇಕ್ ಆಯ್ತು. ಲಾಸ್ಟ್ ಒಂದು ರೈಡ್ ಇತ್ತು, ಈಕ್ವಲ್ ಇತ್ತು ಪಾಯಿಂಟ್ ನಮ್ದು. ಲಾಸ್ಟ್ ಒಂದು ರೈಡ್ ಇತ್ತು, ನಾನು ಕೋರ್ಟಿಂದ ಹೊರಗಿದ್ದೆ ಆ ಟೈಮಲ್ಲಿ. ಒಬ್ಳು ರೈಡರ್ ಹೋಗಿ ಪ್ಯಾಕ್ ಆದ್ರು, ಅವ್ರು ಒಂದು ಪಾಯಿಂಟ್ ಅಲ್ಲಿ ಅವರು ವಿನ್ ಆದ್ರು. ಇಲ್ಲಾಂದ್ರೆ ಅವತ್ತು ಬ್ರಾನ್ಸ್ ಮೆಡಲ್ ಸಿಕ್ತಿತ್ತು ಅನ್ಸುತ್ತೆ ಕರ್ನಾಟಕಕ್ಕೆ. ಇದ್ರೆ ನ್ಯಾಷನಲ್ಸ್ ಮೆಡಲ್ ಆದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಆಗುತ್ತೆ. ಯಾಕಂದ್ರೆ ಈಗ ಸೆಂಟ್ರಲ್ ಅಲ್ಲೆಲ್ಲ ಈಗ ಸ್ಪೋರ್ಟ್ಸ್ ಕೋಟಾದಲ್ಲಿ ಕರೆಯುವಾಗ ಪ್ರಿಫರೆನ್ಸ್ ಇರೋದು ಮೆಡಲ್ ಸರ್ಟಿಫಿಕೇಟ್ಗೆ ಪ್ರಿಫರೆನ್ಸ್ ಇರುತ್ತೆ. ಬಟ್ ಅವತ್ತು ಮಿಸ್ ಆಯ್ತು. ಅವತ್ತು ತುಂಬಾ ಫೀಲ್ ಆಗಿತ್ತು ನನಗೆ, ಒಂದು ಮೆಡಲ್ ಆಗ್ತಿದ್ರೆ ಇದಾಗ್ತಿತ್ತು, ಅಂದ್ರೆ ಏನಾದ್ರೂ ಒಂದು ಆಗ್ತಿತ್ತು ಅನ್ನೋದು. ಬಟ್ ಎಲ್ಲವನ್ನ ಪಾಸಿಟಿವ್ ಆಗಿ ತಕೊಂಡೆ ನಾನು, ಬಿಟ್ಟಿಲ್ಲ. ಏನಾದ್ರೂ ಒಂದು ಮಾಡ್ಬೇಕನ್ನೋದೇ ಒಂದು ಹಠವನ್ನು ಹೊತ್ತಿದ್ದೆ. ಆಮೇಲೆ ನೆಕ್ಸ್ಟ್ ಆಲ್ ಇಂಡಿಯಾ ಸೌಝೋನ್ ಎಲ್ಲ ಆಡಿದೆ. ಆಮೇಲೆ ಇದು ನೆಕ್ಸ್ಟ್ ಫೈನಲ್ ಇಯರ್ ಡಿಗ್ರಿ ಹಾಗೆ ಬರುವಾಗ ನನಗೆ ಮತ್ತೆ ಇಂಜುರಿ ಆಯ್ತು. ಆಮೇಲೆ ನಾನು ಸರ್ಜರಿಗೆ ಹೋದೆ. ಅಂದ್ರೆ ದೊಡ್ಡದಾಗಿ ಆಯ್ತು, MRI ಎಲ್ಲ ಮಾಡ್ಕೊಂಡು ಸರ್ಜರಿ ಅಂತಾನೆ ಬಂತು. ಸೊ ಆ ಟೈಮಲ್ಲಿ ಕೊರೋನಾ ಟೈಮ್ ಆಯ್ತು. ಆಗ ನಮ್ಮ ಮನೆಯಲ್ಲೇ ಇದ್ದೆ 1 ಇಯರ್, ಮನೆಯಲ್ಲೇ ಕುತ್ಕೊಂಡು ಅದನ್ನ ರಿಕವರಿ. ಬಟ್ ನನಗೆ ಅಷ್ಟು ನಾಲೆಜ್ ಇರ್ಲಿಲ್ಲ, ಅಂದ್ರೆ ಹೇಗೆ ರಿಕವರಿ ಮಾಡ್ಕೊಳ್ಳೋದು. ಬಟ್ ಮೊಬೈಲ್ ಎಲ್ಲ ನಾನು ನೋಡ್ತಿದ್ದೆ, ಅಂದ್ರೆ ಒಳ್ಳೊಳ್ಳೆ ಪ್ಲೇಯರ್ ಯಾವ ರೀತಿ ರಿಕವರಿ ಹಾಕೊಂಡ್ ಬಂದಿದ್ದಾರೆ ಅಂತ. ಬಟ್ ಕೊರೋನಾ ಟೈಮ್ ಇದ್ರಿಂದ ನಾನು ಮನೇಲೆ ರೆಸ್ಟ್ ಮಾಡ್ಕೊಂಡು ಸ್ಟ್ರೆಂಥನಿಂಗ್ ಮಾಡ್ಕೊಂಡು ರೆಡಿ ಆದೆ. ಆ ಇಯರ್ ನಾನು ತಿಳ್ಕೊಂಡೆ ನನಗೆ ಮ್ಯಾಚಸ್ ಎಲ್ಲ ಸ್ಕಿಪ್ ಆಗುತ್ತೆ ಅಂದ್ರೆ ಇದೆಲ್ಲ. ಬಟ್ ನಾನು ಅಷ್ಟು ಬೇಗ ರಿಕವರಿ ಆಗಿ ಮತ್ತೆ ಯೂನಿವರ್ಸಿಟಿ ನಾನು ಆಡಿದೆ, ಆಲ್ ಇಂಡಿಯಾನು ನಾನು ಆಡಿದೆ. ಆಮೇಲೆ ಹೋಗ್ತಾ ನ್ಯಾಷನಲ್ಸ್ ಅಂದ್ರೆ 2023 ಅಲ್ಲಿ ನಾನು ಮತ್ತೆ ಸೀನಿಯರ್ ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡಿದ್ದು. ಅಂದ್ರೆ ಪರ್ಫಾರ್ಮೆನ್ಸ್ ನಾನು ಎಲ್ಲ ನಂದು ಆಳ್ವಾಸ್ ಅಲ್ಲಿ ಫಿಸಿಯೋಥೆರಪಿ ಇದ್ದಿದ್ರಿಂದ ನನಗೆ ಅಲ್ಲಿ ಪ್ರಭು ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಮಾಡಿ ನನಗೆ ಪ್ರತಿಯೊಂದು ರೀತಿಯಲ್ಲಿ ಫ್ರೀ ಮಾಡಿ ಕೊಟ್ಟು ನನ್ನನ್ನು ರೆಡಿ ಮಾಡಿದ್ರು. ಹೇಳ್ತಾ ಇದ್ರು ಇಂಜುರಿ ಪಾರ್ಟ್ ಆಫ್ ಲೈಫ್ ಅದೊಂದು. ನನಗೆ ಅದೊಂದು ನಾನು ಇಂಜುರಿ ಅಂತ ಹಿಂಜರಿಲಿಲ್ಲ. ಬಟ್ ನನಗೆ ಪ್ರಶಾಂತ್ ಮೋಹನ್ ಡಾಕ್ಟರ್ ಅಂತ ಸಿಕ್ಕಿದ್ರು ಇಲ್ಲಿ ಸುರತ್ಕಲ್ ಅಥರ್ವ ಹಾಸ್ಪಿಟಲ್. ನಂದು ಸರ್ಜರಿ ಮಾಡಿರೋದೇ ಅವರು ಹೇಳಿದ್ರು, ದೊಡ್ಡ ಅಥ್ಲೆಟ್ ಅವರು 1, 2, 3 ಸರ್ಜರಿ ಮಾಡಿ ಆಡ್ತಾರೆ, ನಿಂದು ಯಾವ್ದು ಇದಲ್ಲ, ನೀನ್ ಆಡ್ತೀಯ ಅಂತಾನೆ ಹೇಳಿದ್ರು. ಸೊ ಅದೆಲ್ಲ ನನಗೆ ತುಂಬಾ ಮೋಟಿವೇಶನ್ ಆಯ್ತು ಅಂತಾನೆ ತಿಳ್ಕೊಂಡೆ. ನಾನು ಹಿಂದೆ ಜರಿಲಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ನಂದು ಮನೆಯವರೆಲ್ಲ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದ್ರೆ ಸಾಕು ಕಬಡ್ಡಿ, ಎಂತಕ್ಕೆ ಇಂಜುರಿ ನೋವೆಲ್ಲ ಮಾಡ್ಕೊಂಡು ಏನಕ್ಕೆ ನೀನ್ ಆಡ್ತೀಯ ಅಂತ. ಅರ್ಥದ್ದು ಇದೆ ನನ್ನ ಮನೆಯವರು. ಬಟ್ ಆ ಟೈಮಲ್ಲಿ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಾನು ಗಟ್ಟಿ ಮನ್ಸಲ್ಲಿದ್ದೆ. ನಾನು ಹಿಂಜರಿತಿದ್ರೆ ಅವರು ಈ ಮಟ್ಟಕ್ಕೆ ನಾನು ಬರ್ತಾನೆ ಇರ್ಲಿಲ್ಲ. ಬಟ್ ನನಗೆ ಕಬಡ್ಡಿ ಆಡ್ಬೇಕು, ಕಬಡ್ಡಿಯಲ್ಲಿ ಏನಾದ್ರೂ ಒಂದು ಮಾಡ್ಬೇಕಂತ ಮೈಂಡ್ ಅಲ್ಲಿ ಇತ್ತು. ಬಟ್ ಅದೇ ಅವತ್ತು ನನ್ನ ಮನೆಯವರ ಕಣ್ಣಲ್ಲಿ ನೀರು ತರ್ತಿದ್ದೆ. ಇವತ್ತು ಒಂದಲ್ಲ ಒಂದ್ ದಿವಸ ನಾನು ಖುಷಿ ತರಿಸ್ಬೇಕಂತ ನನ್ನ ಮೈಂಡಲ್ಲಿ ಅವತ್ತೇ ಇತ್ತು. ಅವತ್ತು ಅಲ್ಲಿ ಅಮೌಂಟ್ ಅಷ್ಟು ಫೀಸ್ ಎಲ್ಲ ಇತ್ತು. ಅಂದ್ರೆ ಬೇರೆ ಕಡೆ ಮಾಡುವಾಗ 1 lakh 2 lakh ನಾನು ಆಲ್ರೆಡಿ ಕೇಳಿದ್ದೆ. ಬಟ್ ನಂಗೆ ಪ್ರಶಾಂತ್ ಮೋಹನ್ ಡಾಕ್ಟರ್ ಕಮ್ಮಿಯಲ್ಲೇ ಎಲ್ಲ ರೀತಿಯಲ್ಲಿ ಮಾಡಿಕೊಟ್ರು. ನನ್ನ ಪರಿಚಯ ಇದ್ರಿಂದ, ನನ್ನ ಮನೆಯವರ ಪರಿಚಯ ಇದ್ರಿಂದ ಒಳ್ಳೆ ರೀತಿಯೇ ಮಾಡಿಕೊಟ್ರು. ಆಮೇಲೆ ಸ್ಟ್ರೆಂಥನ್ ಇದೆಲ್ಲ ಮಾಡ್ಕೊಂಡು ರೆಡಿಯಾಗಿ ಮತ್ತೆ ನನಗೆ ಇನ್ನೊಂದು ಇಂಜುರಿ ಆಯ್ತು, ಇನ್ನೊಂದು ಕಾಲು ಮತ್ತೆ ACL ಟೇರ್ ಆಯ್ತು. ಆಮೇಲೆ ಮತ್ತೆ ಸರ್ಜರಿ ಅಂತ ಹೇಳಿದಾಗ ಮತ್ತೆ ಮನೆಯವರೆಲ್ಲ ಟೆನ್ಷನ್ ಆದ್ರು. ಆಮೇಲೆ ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಆಮೇಲೆ ನನ್ನ ಕೋಚ್ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು, ಮನೆಗೆ ಹೇಳಲಿಲ್ಲ. ಅಂದ್ರೆ ಆ ಟೈಮಲ್ಲಿ ಮನೆಯವರು ಯಾವ ತರ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಯಾವ ತರ ಇದ್ ಮಾಡ್ತಾರೆ, ಅವಾಗ್ಲೂ ಇದ್ದದ್ದು ಮೈಂಡ್ ಅಲ್ಲಿ. ಇವಾಗ ನಾನು ಮತ್ತೆ ಹೇಳಿದ್ರೆ ಎಲ್ಲಿ ನನ್ನ ಮನೆಯವರು ಕಬಡ್ಡಿ ಆಡೋದನ್ನೇ ಸ್ಟಾಪ್ ಮಾಡ್ತಾರೆ, ಮಲ್ಲಿಗೆ ಹೇಳ್ತಾರೆ. ಯಾಕಂದ್ರೆ ಒಂದಾದಾಗ್ಲೂ ಯಾವ ತರ ರಿಯಾಕ್ಟ್ ಮಾಡಿದ್ರಂತ ನಾನು ನೋಡಿದ್ದೆ. ಬಟ್ ಹಂಸ ಮಾತ್ರ ಹೇಳ್ದೆ,
ಮನೆಯವ್ರಿಗೆ ಅವಾಗ್ಲೂ ಸರ್ಜರಿ ಅಂತಾನೆ ಹೇಳಿದ್ರು MRI ರಿಪೋರ್ಟ್ ಅಲ್ಲಿ. ಮ್ಯಾಮ್ ಹತ್ರ ಹೇಳ್ದೆ, ಮ್ಯಾಮ್ ಮನೆಯವ್ರಿಗೆ ಹೇಳೋದೇನಾದ್ರು ಒಂದು ಮಾಡ್ಲಿಕ್ಕೆ ಆಗ್ತದ ನೋಡು ಅಂತ, ಯಾಕಂದ್ರೆ ನನ್ಗೆ ಎಷ್ಟು ನೋವು ಪಡ್ತಾರಂತ ನನ್ ಕಣ್ಣಾರೆ ನಾನು ನೋಡಿದ್ದೆ. ಅದನ್ನ ನನ್ಗೆ ಅವ್ರಿಗೆ ಕೊಡ್ಲಿಕ್ಕಂತೂ ಇಷ್ಟ ಇರ್ಲಿಲ್ಲ. ಪ್ರತಿಯೊಬ್ರು ನಾವು ಕುಟುಂಬದಲ್ಲಿ ಇದ್ದಿದ್ರಿಂದ ಪ್ರತಿಯೊಬ್ರು ನೋವು ಪಡ್ತಿದ್ರು, ಅದನ್ನ ನನ್ಗೆ ಅವ್ರಿಗೆ ಕೊಡ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಆಮೇಲೆ ಪ್ರಶಾಂತ್ ಮೋಹನ್ ಡಾಕ್ಟರ್ ಹೇಳಿದ್ರು, ಮನೆಯವರ ಪರ್ಮಿಷನ್ ಇಲ್ಲದೆ ನಾನು ಸರ್ಜರಿ ಮಾಡುದಿಲ್ಲ ಅಂದ್ರು. ಎಂತ ಕಣ್ಣಲ್ಲಿ ನೀರ್ ಬಂತು ನಂದು. ಅವಾಗ ಹೇಳಿದ್ರು, ನೀನ್ ಭಯ ಮಾಡ್ಬೇಡ, ಅದೇ ಮಾತು ಹೇಳಿದ್ರು. ಎಷ್ಟೋ ಸರ್ಜರಿ 2-3 ಸರ್ಜರಿ ಆದವರು ಆಡಿದ್ದುಂಟು, ನಿಂದು ಯಾವ್ದು ಲೆಕ್ಕ ಅಲ್ಲ, ನೀನ್ ಖಂಡಿತವಾಗ್ಲೂ ರಿಕವರಿಗೆ ಆಡ್ತೀಯಾ. ಮ್ಯಾಮ್ ಹತ್ರ ಹೇಳಿದ್ರು, ಮನೆಯವರಿಗೆ ತಿಳಿಸಿ ಹೀಗೆ ಅಂತ ಹೇಳಿ ಎಲ್ಲಾನು ಸರಿ ಆಗ್ತದೆ ಅಂತ ಹೇಳಿದ್ರು. ಬಟ್ ಫಸ್ಟ್ ನಾನು ಹೇಳಿರೋದೇ ನನ್ನ ಅಕ್ಕ ಭಾವನಿಗೆ ಯಾವ ತರ ರಿಯಾಕ್ಟ್ ಮಾಡ್ತಾರ ಅಂತ, ಮತ್ತೆ ಮನೆಯವರಿಗೆ ನೀವು ಹೇಳಿ ಅಂತ ಹೇಳ್ದೆ. ಯಾಕಂದ್ರೆ ನನ್ಗೆ ಅದನ್ನ ಹೇಳಿ ನನ್ಗೆ ಅದು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ಲಿಲ್ಲ. ಮತ್ತೆ ಅವ್ರ ಅಕ್ಕ ಭಾವ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಆ ಟೈಮಲ್ಲಿ. ನಾನು ಆ ಟೈಮಲ್ಲಿ ಮನೆಯಲ್ಲಿ ಸುಳ್ಳು ಹೇಳ್ದೆ, ನನಗೆ ಅಂದ್ರೆ ಈಗ ಸ್ಪೋರ್ಟ್ಸ್ ಇದು ಜಾಬ್ ಬಿಡ್ತಾರೆ, ಅದಕ್ಕೆ ನಾನು ಬೇಗ ರೆಡಿ ಆಗ್ಬೇಕು, ಸಣ್ಣ ಸರ್ಜರಿ ದೊಡ್ಡದಲ್ಲ ಇದು, 10 days ಅಲ್ಲಿ ನಾನು ನಡಿತೇನೆ ಮತ್ತೆ ಆಡ್ಬೇಕು ಅನ್ನೋದು. ಒಪ್ಕೊಂಡ್ರು, ಮಾಡುವ ಹಾಗೆ ಈಗ ಅಂತ. ಆ ಟೈಮಲ್ಲಿ ಬೇಡ ಬೇಡ ಅಂತಾನೆ ಹೇಳಿದ್ರು, ಕಬಡ್ಡಿ ಎಲ್ಲ ಸಾಕು, ಎಂತಕ್ಕೆ ಇದೆಲ್ಲ. ನಾನು ಹಿಂಗೆ ಅಂತಿದ್ರು, ನೀನ್ ಏನ್ ದುಡಿಯೋದು ಬೇಡ, ಎಂತ ಮಾಡುದು ಬೇಡ, ನಾನ್ ನಿಮ್ನನ್ನು ಸಾಕಿ ಮದುವೆ ಮಾಡಿ ಕೊಡ್ತೇನೆ ಅಂತ ಆ ಮಾತನ್ನು ಹೇಳಿದ್ದುಂಟು ಅವರು. ಸೊ ಅದೆಲ್ಲ ನನ್ನ ಮೈಂಡ್ ಅಲ್ಲಿ ಇತ್ತು, ಎಲ್ಲವನ್ನು ಯಾವ್ದನ್ನು ನಾನು ಮರ್ತಿಲ್ಲ. ಬಟ್ ಮೈಂಡ್ ಅಲ್ಲಿ ಇಷ್ಟ ಇದ್ದದ್ದು ಕಬಡ್ಡಿ ಅಂದ್ರೆ, ನನ್ನ ಕಬಡ್ಡಿಯನ್ನು ಬಿಡುವುದು ಅಂದ್ರೆ ನನಗೆ ಅದು ಯಾವ ತರ ನಾನು ಅದರಿಂದ ಹೊರಗೆ ಬರ್ಲಿ ಅನ್ನೋದೇ ನಾನು ಇದುವರೆಗೂ ಊಹಿಸಿ ಕೂಡ ಇಲ್ಲ, ಅದನ್ನ ಬಿಟ್ಟು ನಾನು ಹೇಗೆ ಬದುಕ್ಲಿ ಅನ್ನೋದು. ಹಾಗೆ ನನ್ಗೆ ಅಂದ್ರೆ ಅದನ್ನು ಅಂದ್ರೆ ಬಿಟ್ಟು ಹೇಗೆ ಇರುವುದನ್ನೋದೇ ನನ್ಗೆ ಗೊತ್ತಾಗ್ಲಿಲ್ಲ. ಬಟ್ ಎಲ್ಲ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಅವರು ನನ್ಗೆ ಮನೆಯವರು ತುಂಬಾ ಸಪೋರ್ಟ್ ಆಗಿ ನಿಂತ್ರು. ನಾನು ಹಿಂದೆ ನಿಂತದಕ್ಕೆ ಇವತ್ತು ನಾನು ಅಚೀವ್ ಮಾಡಿದೆ. ಮತ್ತೆ ಆಯ್ತು, 2023 ಅಲ್ಲಿ ನಾನು ನ್ಯಾಷನಲ್ಸ್ ಆಡಿದೆ, ರಿಕವರಿ ಆಗಿ ಫುಲ್ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಒಳ್ಳೆ ರೀತಿಯಲ್ಲಿ ನಂದು ಬಂತು. ಆ ಟೈಮಲ್ಲಿ ನಾನು ಪಂಜಾಬ್ ಅಲ್ಲಿ ಆಡಿರೋದು. ಅವಾಗ ಹರೀಶ್ ಸರ್ ಒಂದು ಮಾತು ಹೇಳಿದ್ರು, ನನಗೆ ಇವಾಗ್ಲೂ ನೆನಪಿದೆ. ಅದನ್ನು ನೀನ್ ಖಂಡಿತವಾಗ್ಲೂ ನಾನು ಮಾಡುವ ಪ್ರಾಕ್ಟೀಸ್ ಆಗಿರ್ಬೋದು, ನಾನು ಇರುವ ಡೆಡಿಕೇಶನ್ಗೆ ಅವರು ಒಂದು ಮಾತು ಹೇಳಿದ್ರು, ಅದನ್ನು ನೀನು ಒಂದಲ್ಲ ಒಂದ್ ದಿವಸ ನೀನ್ ಇಂಡಿಯಾ ಆಡ್ತೀಯ, 100% ಆಡ್ತೀಯ ಅಂತ 2023 ಅಲ್ಲಿ ಪಂಜಾಬ್ ಅಲ್ಲಿ ಹೇಳಿದ್ರು. ಇವತ್ತು ನೆನಪಿದೆ ನನಗೆ. ನಾನು ಆಡಿದ್ಮೇಲೆ ಸರ್ಗೆ ಮಾತು ಹೇಳ್ದೆ, ಸರ್ ನೀವು ಅವತ್ತು ಹೇಳಿದ್ರಿ, ನನಗೆ ಅದು ಒಂದು ಒಳ್ಳೆ ಇದಾಯ್ತು ಸರ್. ನಾನು ಆಮೇಲೆ ಅವರು ನನಗೆ ಕೊಟ್ಟಿರುವ ಮೋಟಿವೇಶನ್ ಆಗಿರ್ಬೋದು, ನಾನು ಅದನ್ನು ಪಾಸಿಟಿವ್ ಆಗಿ ತಕೊಂಡೆ. ಇನ್ ಮುಂದೆ ನಾನು 100% ಜಾಸ್ತಿ ಹಾಕುವ ಭಾಗ್ಯ ನನಗೆ ಸಿಗ್ಬೋದು, ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಹೋಗ್ತಿದೆ. ಆ ಇಯರ್ ಅಲ್ಲೇ ಆ ಮ್ಯಾಚ್ ಆಗಿ ನೆಕ್ಸ್ಟ್ ನಂದು ಇಂಡಿಯಾ ಕ್ಯಾಂಪ್ ಅಲ್ಲಿ ಲೀಸ್ಟ್ ಅಲ್ಲಿ ಹೆಸರು ಬಂತು. ಅವಾಗ ತುಂಬಾ ಖುಷಿ ಪಟ್ಟೆ ನಾನು. ಅಂದ್ರೆ ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಬಟ್ ನೆಕ್ಸ್ಟ್ ನನ್ನ ಮೈಂಡ್ ಅಲ್ಲೇ ಬಂದಿರೋದು, ನಾನು ಹೇಗೆ ಇಂಡಿಯಾ ಟೀಮಿಗೆ ಒಳಗೆ ಆಡ್ಲಿಕ್ಕೆ ಯಾವ ತರ ಪ್ರಿಪ್ರೇಷನ್ ಮಾಡ್ಬೇಕು, ನಾನು ಹೇಗೆ ರೆಡಿ ಆಗ್ಬೇಕಂತ. ಆ ಟೈಮಲ್ಲಿ ಹರೀಶ್ ಸರ್ ಇಷ್ಟೇ ಹೇಳ್ತಿದ್ರು ನನಗೆ, ಇವತ್ತು ನೋಡು ನಾನು ಹೇಳಿದ್ದೇನೆ, ಈಗ ಕ್ಯಾಂಪಿಗೆ ನಿಂದ ಹೆಸರು ಬಿದ್ದಿದೆ, ನೀನು ಯಾವ ತರ ಪ್ರಿಪ್ರೇಷನ್ ಮಾಡ್ಬೇಕು, ನೀನ್ ಹೇಗೆ ರೆಡಿ ಆಗ್ಬೇಕಂತ ಅದು ನೀನು ಮೈಂಡ್ ಅಲ್ಲಿ ಹಿಡ್ಕೊ ಅಂತಾನೆ ಹೇಳ್ತಿದ್ರು. ಸಪೋರ್ಟ್ ಮಾಡಿದ್ರು ತುಂಬಾ. ಆಮೇಲೆ ಕ್ಯಾಂಪ್ ಸಿಕ್ಕಿತ್ತು, ಅದು ಮತ್ತೆ ಏನೋ ಒಂದು ರೀಸನ್ ಗೆ ಅದು ಕ್ಯಾಂಪ್ ಮಾಡಿಲ್ಲ, ಅಂದ್ರೆ ಕರ್ನಾಟಕದ 3 ಜನರಿಗೆ ಸಿಕ್ಕಿತ್ತು. ಅದ್ರ ನೆಕ್ಸ್ಟ್ ಮತ್ತೆ ಇದು ಸೀನಿಯರ್ ನ್ಯಾಷನಲ್ಸ್ ಇಟ್ರು, ಅದು ಚೆನ್ನಾಗಿ ಅಂದ್ರೆ ಚೆನ್ನಾಗಿ ನಾನು ಕ್ಯಾಪ್ಟನ್ ಆಗಿದ್ದೆ ಆ ಇದರಲ್ಲಿ ಸೀನಿಯರ್ ನ್ಯಾಷನಲ್ಸ್ ಗೆ. ಮತ್ತೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂತು. ಮತ್ತೆ ನಾವು ಕ್ವಾಲಿಫೈ ಆದ್ವಿ ಬೆಸ್ಟ್ 8 ಇಂಡಿಯನ್ ಟೀಮಿಗೆ. ಆಮೇಲೆ ಫೆಡರೇಷನ್ ಆಯ್ತು, ಮತ್ತೆ ಇಂಡಿಯನ್ ಕ್ಯಾಂಪ್ ಅಲ್ಲಿ ನಂದು ಇಬ್ರದೇ ಹೆಸರು ಬಂತು ಕರ್ನಾಟಕದಿಂದ, ನಾನು ಒಬ್ಳಾಗಿದ್ದೆ. ಅದರಿಂದ ತುಂಬಾ ಖುಷಿ ಪಟ್ಟೆ. ಅವಾಗ ಬಂತು ವರ್ಲ್ಡ್ ಕಪ್, ಸೆಕೆಂಡ್ ವುಮೆನ್ ವರ್ಲ್ಡ್ ಕಪ್ ಅಂತ ಬಂತು. ಆ ಟೀಮ್ ಅಲ್ಲಿ ನಾವು 35 ಮೆಂಬರ್ ಇದ್ವಿ. ತುಂಬಾ ಖುಷಿ ಆಯ್ತು. ಅವಾಗ್ಲೂ ಮೈಂಡ್ ಅಲ್ಲಿ ಇಟ್ಕೊಂಡೆ, ನಾನು ಇದೊಂದು ನನಗೆ ಅಪರ್ಚುನಿಟಿ, ನಾನು ನಂದು ಇಷ್ಟು ದೊಡ್ಡ ಜರ್ನಿ ಇದೆ, ಏನಾದ್ರೂ ಒಂದು ಸಾರ್ಥಕ ಆಗ್ಬೇಕು ಅಂತ. ಯಾಕಂದ್ರೆ ನಂದು ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಜಾಬ್ ಇಡೋದೇ 7 years ಆಯ್ತು, ಅದಕ್ಕಿಂತ ಜಾಸ್ತಿ ಆಯ್ತು ಅಂತ ತಿಳ್ಕೊಳ್ತೇನೆ ನಾನು. ಒಂದ್ ಕಡೆ ಜಾಬ್ ಇಲ್ಲ, ಒಂದು ಕಡೆ ನಾನು ಇಷ್ಟು ವರ್ಷ ಕಬಡ್ಡಿ ಆಡಿ ಇಷ್ಟೆಲ್ಲ ಮಾಡಿ, ಯಾಕಂದ್ರೆ ನಾನು ಮೈಂಡ್ ಅಲ್ಲಿ ನಾನು ತಿಳ್ಕೊಳ್ತಿದ್ದೆ, ನನಗೆ ಇವಾಗ 26 years, ಇಷ್ಟಾದ್ರೂ ನಾನು ಒಂದ್ ದಿವ್ಸ ದುಡ್ದು ಮನೆಗೆ ಏನು ಕೊಟ್ಟಿಲ್ಲಲ್ಲ, ನಾನು ಇಷ್ಟು ದೊಡ್ಡದು ಮಾಡಿ ಅನ್ನೋದು ಮೈಂಡ್ ಅಲ್ಲಿ ಇತ್ತು. ಒಂದು ಬೇಜಾರು ನಂಗೆ, ಏನು ಕೊಟ್ಟಿಲ್ಲಲ್ಲ ಅನ್ನೋದು. ಬಟ್ ನಾನು ಡಿಸೈಡ್ ಆಗಿದ್ದೆ, ಆಡ್ಬೇಕು, ನಾನು ಒಳ್ಳೆ ಜಾಬ್ ಮಾಡಿ ಅವರಿಗೆ ಪ್ರೌಡ್ ಫೀಲ್ ಮಾಡ್ಬೇಕು ಅನ್ನೋದು. 100% ಅವರು ತುಂಬಾ ಖುಷಿ ಪಡ್ತಾರೆ ಅನ್ನೋದೊಂದು ಇತ್ತು. ಅವಾಗ ಸಿಕ್ಕಿತ್ತು ಕ್ಯಾಂಪ್. 2 ಸಲ ಪೋಸ್ಟ್ಪೋನ್ ಆಯ್ತು ವರ್ಲ್ಡ್ ಕಪ್, ಪೋಸ್ಟ್ಪೋನ್ ಆಗಿ ಆಮೇಲೆ ಮತ್ತೆ ಫೈನಲ್ ಕ್ಯಾಂಪ್ ಅಂದ್ರೆ ಗುಜರಾತ್ ಸಾಯಲ್ಲಿ ಮಾಡಿದ್ರು. ಶಾರ್ಟ್ ಲಿಸ್ಟ್ ಮಾಡಿದ್ರು, ಕರ್ನಾಟಕದಿಂದ ನಾನು ಒಬ್ಳೆ ಸೆಲೆಕ್ಷನ್ ಆಗಿದ್ದೆ. 24 ಮೆಂಬರ್ ಅಲ್ಲಿ ಸ್ಟಾರ್ಟಿಂಗ್ 35 ಇದ್ರು, ಮತ್ತೆ 24 ಇದ್ವಿ. ಆಮೇಲೆ ಫೈನಲ್ ಸೆಲೆಕ್ಷನ್ ಅಲ್ಲಿ 14 ಅಲ್ಲಿ ನಾನು ಸೆಲೆಕ್ಷನ್ ಆದೆ. ತುಂಬಾ ಖುಷಿ ಆಯ್ತು. ಅವತ್ತು ಫಸ್ಟ್ ಕಾಲ್ ಮಾಡಿ
ಅಪ್ಪ ಅಮ್ಮನಿಗೆ ಹೇಳ್ದೆ ಅದು ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೇಕು. ಆದ್ರೆ ಅವರು ಲೀಸ್ಟ್ ಅಲ್ಲಿ ಅನೌನ್ಸ್ ಮಾಡುವಾಗ್ಲೇ ನನಗೆ ಫುಲ್ ಕಣ್ಣಲ್ಲೇ ನೀರ್ ಬಂತು. ನಂದು ಜರ್ನಿ ಎಲ್ಲ ನೆನಪಾಗಿ ಹೋಯ್ತು ಫುಲ್. ಆಮೇಲೆ ನಂದು ಕೋಚ್ ಹಂಸ ಮ್ಯಾಮ್ಗೆ ಕಾಲ್ ಮಾಡಿದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು ಎಲ್ಲ. ಮತ್ತೆ ಸರ್ಗಳೆಲ್ಲ ನಾನು ಕಾಲ್ ಮಾಡಿದೆ. ತುಂಬಾ ಅಂದ್ರೆ ಎಲ್ಲರೂ ನನ್ಕಿಂತ ಜಾಸ್ತಿ ಖುಷಿ ಪಟ್ರು ಅಂತ ನಾನು ತಿಳ್ಕೊಳ್ತೇನೆ. ಅಷ್ಟು ಎಲ್ಲರೂ ಪ್ರೌಡ್ ಫೀಲ್ ಮಾಡಿದ್ರು. ತುಂಬಾ ಅಪ್ ಅಂಡ್ ಡೌನ್ಸ್ ಆಯ್ತು ಲೈಫ್ ಅಲ್ಲಿ. ಬಟ್ ಏನೋ ಒಂದು ಸಾಧನೆ ಮಾಡ್ಬೇಕಂತಿತ್ತು ಲೈಫ್ ಅಲ್ಲಿ. ಎಣಿಸ್ಕೊಂಡಿದ್ದೆ ಬದುಕಿದ್ಮೇಲೆ ಏನಾದ್ರು ಒಂದು ನಾನು ಸಾಧನೆ ಮಾಡ್ಬೇಕು. ಯಾಕಂದ್ರೆ ನಾನು ನನ್ನ ಅಪ್ಪ ಹೇಳ್ತಿದ್ರು ಅಂದ್ರೆ ಇನ್ನೇನಕ್ಕೆ ಮಾಡ್ತೀಯಾ, ಮದ್ವೆ ಆಗಿ ಹೋಗು ಅದು ಇದು ಅಂತ. ಬಟ್ ನಾನು ಅದನ್ನು ಯಾವ್ದನ್ನ ತಕೊಳ್ಳಿಲ್ಲ. ಮದ್ವೆ ಆಗಿ ಹೋಗಿ ನಾವು ಹುಟ್ಟಿದ್ಮೇಲೆ ಏನಾದ್ರು ಒಂದು ಸಾಧನೆ ಮಾಡ್ಬೇಕನ್ನೋ ನನ್ಗೆ ಇತ್ತು ಮೈಂಡ್ ಅಲ್ಲಿ. ಒಂದು 10 ಜನನ 100 ಜನನ 1000 ಜನ ನನ್ನ ಬಗ್ಗೆ ಮಾತಾಡ್ಬೇಕು, ಆತರ ನಾವ್ ಇರ್ಬೇಕು. ಇಲ್ಲಾಂದ್ರೆ ಲೈಫ್ ಹುಟ್ಟಿ ವೇಸ್ಟ್ ಅನ್ನುವ ಫೀಲಿಗೆ ಅಂದ್ರೆ ಇತ್ತು. ಬಟ್ ಒಂದು ಸಮಾಧಾನ ಇತ್ತಂದ್ರೆ ನಾನು ಜಾಸ್ತಿ ಆಳ್ವಾಸ್ ಸಂಸ್ಥೆಯಲ್ಲಿ ಇದ್ದಿದ್ದರಿಂದ ಓಪನ್ ಮ್ಯಾಚಸ್ ಎಲ್ಲ ತುಂಬಾ ಮ್ಯಾಮ್ ಎಕ್ಸ್ಪೀರಿಯನ್ಸ್ ಗೆ ಕರ್ಕೊಂಡು ಹೋಗ್ತಿದ್ರು ಟೀಮ್ ಸೆಟ್ ಆಗ್ಲಿಕ್ಕೆ. ಆಲ್ಮೋಸ್ಟ್ ಆಳ್ವಾಸ್ ಟೀಮ್ ಅಂದ್ರೆ ಆಲ್ ಓವರ್ ಇಂಡಿಯಾಗೆ ಗೊತ್ತು ಆಳ್ವಾಸ್ ಟೀಮ್ ಅಂತ ಹೇಳಿ. ಆದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿತ್ತು ನನ್ನ ಪರ್ಫಾರ್ಮೆನ್ಸ್ ಹೇಗಿದೆ. ಮತ್ತೆ ತುಂಬಾ ಜನ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು ತುಂಬಾ ಇದ್ದಿದ್ದರಿಂದ ಅದೊಂದು ಸಮಾಧಾನ ಇತ್ತು. ಏನು ಸಿಗ್ಲಿಲ್ಲ ಅಂದ್ರು ಕಬಡ್ಡಿಯಲ್ಲಿ ನಾನೊಂದು ಹೆಸರು ಮಾಡಿದ್ದೇನೆ ಅನ್ನೋದು ಒಂದು ಸಮಾಧಾನ ಇತ್ತು. ಅಂದ್ರೆ ಅಷ್ಟು ಜನರ ಪ್ರೀತಿ ನನಗೆ ಸಿಕ್ಕಿದೆ ಕಬಡ್ಡಿಯಲ್ಲಿ ಅನ್ನೋದು. ಬಟ್ ಇವತ್ತು ದೊಡ್ಡ ಮಟ್ಟಿಗೆ ಆಗಿದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಓಕೆ ಮ್ಯಾಮ್. ಅಂಡ್ ನನ್ಗೆ ಹೇಳ್ಬೇಕು, ಒಂದು ಹೆಣ್ಣು ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂದ್ಮೇಲೆ ಮನೆಯವ್ರಿಗೆ ತುಂಬಾನೇ ಟೆನ್ಷನ್ ಇರುತ್ತೆ. ನೀವು ಆಗ್ಲೇ ಹೇಳ್ದಾಗೆ ಹೇಳ್ತಾರೆ, ಬೇಡ ಕೆಲಸ ಮಾಡಿ ಕೂತ್ಕೋ, ಇದೆಲ್ಲ ಬೇಕಾ, ಕಬಡ್ಡಿಯಲ್ಲಿ ಏನ್ ಸಿಗ್ತದೆ, ಆತರ ಎಲ್ಲ ಮಾತುಗಳು ಇರುತ್ತೆ. ಬಟ್ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಒಂದು ನೆರಳಾಗಿ ನಿಂತಿದ್ದಾರೆ ಎಲ್ರು ಕೂಡ. ನೀವು ಆಗ ಹೇಳಿದ್ರಿ ಒಂದು ತುಂಬು ಕುಟುಂಬ ಅಂತ. ಸೊ ಆ ಫ್ಯಾಮಿಲಿಗೆ ತಾವು ಬಂದು ಈ ತರ ಮಾಹಿತಿ ತಿಳಿಸ್ತೀರಿ, ಕಬಡ್ಡಿಯಲ್ಲಿ ನಾನು ಇಂಡಿಯಾ ತಂಡಕ್ಕೆ ಸೆಲೆಕ್ಟ್ ಆಗ್ತೀನಿ ಅಂತ. ಸೊ ಅವಾಗ ಅವರು ಒಂದು ಫಸ್ಟ್ ಒಂದು ಹೇಗಿತ್ತು, ಏನ್ ಹೇಳಿದ್ರು, ಆಯ್ತು ಹೋಗಂತ ಹೇಳಿದ್ರೆ ಅಥವಾ ಇರ್ಲಿ ಬೇಡ ಇದನ್ನೇ ಮುಂದುವರಿಸಿ ಅಂತ ಹೇಳಿದ್ರೆ ಏನ್ ಹೇಳಿದ್ರು? ಅಂದ್ರೆ ಅದೇ ಇಂಜುರಿ ಆಗೋ ಟೈಮ್ ಅಲ್ಲಿ ಅಂದ್ರೆ ಎಲ್ಲರಿಗೂ ತಮ್ಮ ಮನೆಯವರಿಗಾಗಿರ್ಬೋದು ನನ್ನ ತಂದೆ ತಾಯಿಯವರು ನೋವಾಗೋದು ಸಹಜ. ಬಟ್ ಇವತ್ತು ನಾನು 26 ವಯಸ್ಸಾಯ್ತು ನನಗೆ. ಒಂದು ಮನೆಯವರು ನನಗೆ ಏನು ಅಂದ್ರೆ ನನಗೆ ಇದುವರೆಗೆ ಅವ್ರು ಏನು ಹೇಳಲಿಲ್ಲ. ಅಂದ್ರೆ ನೀನ್ ಕೆಲ್ಸ ಮಾಡು, ದುಡಿಬೇಕು, ಅದು ಕೊಡು, ಒಂದು ದಿವಸ ನನಗೆ ಹೇಳಲಿಲ್ಲ ಅವರು. ಮತ್ತೆ ನಾನು ಮ್ಯಾಚ್ ಅಲ್ಲಿ ಸಿಗುವ ಅಮೌಂಟ್ ಅನ್ನು ಏನ್ ಮಾಡ್ದೆ, ಎಂತ ಮಾಡ್ದೆ, ಎಲ್ಲಿ ಹೋಯ್ತು ಅಂತ ಇದುವರೆಗೆ ಕೇಳಲಿಲ್ಲ ನನಗೆ. ಅಂದ್ರೆ ಅಷ್ಟು ಸಪೋರ್ಟಿವ್ ಆಗಿದ್ರು ಅಂತಾನೆ ಹೇಳ್ತೇನೆ. ಅಂತ ತಂದೆ ತಾಯಿಯನ್ನ ಪಡಿಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ. ಇಂತ ನನ್ನ ಕುಟುಂಬವನ್ನು ಪಡಿಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತಾನೆ ಹೇಳ್ತೇನೆ. ಯಾಕಂದ್ರೆ ಈ ಏಜ್ ಅಲ್ಲಿ ಇಷ್ಟು ಮಟ್ಟಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಅವರ ಸಪೋರ್ಟ್ ಇಲ್ಲದೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ನನಗೆ ಸಪೋರ್ಟಿವ್ ಆಗಿದ್ದು. ಅದು ಸಹಜ, ನೋವಾಗುದು ಆ ಟೈಮಲ್ಲಿ, ಬೇಡ ಅಂತ ಹೇಳುದು. ಬಟ್ ನನಗೆ ಸಪೋರ್ಟ್ ಆಗಿ ಇದ್ದಿದ್ರಿಂದ ನಾನು ಈ ಮಟ್ಟಕ್ಕೆ ಬಂದಂತಾನೆ ನಾನು ಹೇಳ್ತೇನೆ. ನಿಮ್ಮದು ತರಬೇತಿ ಹೇಗಿತ್ತು? ಅಂದ್ರೆ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡ್ಬೇಕು, ಯಾವ ರೀತಿ ರುಟೀನ್ಸ್ ಎಲ್ಲ ಆಗ್ತಾ ಇತ್ತು ನಿಮ್ಗೆ? ಅಂದ್ರೆ ನಾನು ಸ್ಪೋರ್ಟ್ಸ್ ಪರ್ಸನ್ಗೆ ಫಿಟ್ನೆಸ್ ಬೇಕೇ ಮ್ಯಾಮ್. ಫಿಟ್ನೆಸ್ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ನ್ಯಾಷನಲ್ ಲೆವೆಲ್ ಹೋಗ್ಬೇಕಾದ್ರೆ ನಮ್ಮ ಫಿಟ್ನೆಸ್ ಆ ರೀತಿಯೇ ಇರ್ಬೇಕು. ಫಿಟ್ನೆಸ್ ಇಲ್ಲದೆ ಯಾವ ಪ್ಲೇಯರ್ ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮ್ಯಾಮ್. ನಾನು ಅದೇ ಹೇಳುದು, ಆಳ್ವಾ ಸಂಸ್ಥೆ ನಾನು ಇದ್ದಿದ್ರಿಂದ ನನಗೆ ಒಳ್ಳೆ ರೀತಿಯಲ್ಲಿ ಪ್ರಾಕ್ಟೀಸ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲಿ ನನಗೆ ಹಂಸ ಮ್ಯಾಮ್ ಟ್ರೈನ್ ಮಾಡ್ತಾ ಇದ್ರು. ಸೊ ಅದು ನನಗೆ ತುಂಬಾ ಅಡ್ವಾಂಟೇಜ್ ಆಯ್ತು. ಯಾಕಂದ್ರೆ ನಾನು ಇವಾಗ ಮನೆಗೆ ಬಂದಿರುವ, ನಾನು ಅಲ್ಲಿಂದ ಮನೆಗೆ ಬಂದಾಗ್ಲೂ ನಾನು ಕಿಟ್ ಅನ್ನು ತಕೊಂಡ್ ಬರ್ತಿದ್ದೆ, ನನ್ನ ಫಿಟ್ನೆಸ್ ಹೋಗ್ತದ ಅಂತ. ಬಟ್ ಜಾಸ್ತಿ ಏನಾದ್ರು ಒಂದು ಫಂಕ್ಷನ್ ಅದು ಇದಿದ್ರೆ ನಾನು ಉಳಿತಿದ್ದೆ. ಜಾಸ್ತಿ ಉಳಿತಿರ್ಲಿಲ್ಲ, 1 day 2 days ಅಷ್ಟೇ ಉಳಿತಿದ್ರೆ. ಬಟ್ 1 day 2 day ಉಳಿದ್ರು ನಾನು ಕಿಟ್ ತಕೊಂಡ್ ಬರ್ತಿದ್ದೆ. ಇಲ್ಲೇ ಓಡ್ತಿದ್ದೆ, ಅಲ್ಲೊಂದು ವಿದ್ಯಾರ್ಥಿ ಸ್ಕೂಲ್ ಗ್ರೌಂಡಿಗೆ ಹೋಗ್ತಿದ್ದೆ, ಇಲ್ಲ ಬೀಚಿಗೆ ಹೋಗ್ತಿದ್ದೆ ನಾನು. ಅಂದ್ರೆ ಎಲ್ಲಿ ಫಿಟ್ನೆಸ್ ಹೋಯ್ತು ಅಂತ ಹೇಳಿದ್ರೆ ನಂದು ಸ್ಪೀಡ್ ಆಗಿರ್ಬೋದು, ಎಂಡೋರೆನ್ಸ್ ಆಗಿರ್ಬೋದು, ಪ್ರತಿಯೊಂದು ನಾನು ಆ ಕಡೆ ಬ್ಯಾಲೆನ್ಸ್ಡ್ ಅಂದ್ರೆ ಆ ಕಡೆ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಡಯಟ್ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಮಾತ್ರ ಇದಾಗುತ್ತೆ. ಅದು ನನಗೆ ಆಳ್ವಾ ಶಿಕ್ಷಣ ಸಂಸ್ಥೆ ನನಗೆ ಕೊಟ್ಟಿತ್ತು. ಸೊ ಆ ಒಂದು ಸಂಸ್ಥೆಯನ್ನು ನಾನು ಆಯ್ಕೆ ಮಾಡಿದ್ರಿಂದ ನನ್ನ ಫಿಟ್ನೆಸ್ ಲೆವೆಲ್ ಆಗಿರ್ಬೋದು, ನನ್ನ ಗೇಮ್ ಆಗಿರ್ಬೋದು, ನನ್ನ ಸ್ಕಿಲ್ ಆಗಿರ್ಬೋದು, ಪ್ರತಿಯೊಂದು ಇಂಪ್ರೂವ್ಮೆಂಟ್ ಆಗಿ ನಾನು ಒಳ್ಳೆ ಮಟ್ಟಕ್ಕೆನೆ ಬಂದೆ. ಇವತ್ತು ಈ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಯ್ತು ಅಂತಾನೆ ಹೇಳ್ತೇನೆ ನಾನು. ಅಂಡ್ ತಾವು ಇಂಡಿಯಾ ಟೀಮ್ಗೆ ಹೋಗ್ತೀರಿ. ಸೊ ಒಂದು ಕೋರ್ಟನ ಪ್ರವೇಶಕ್ಕಿಂತ ಮುಂಚೆ ಇವನ್ ನಮಗೂ ಕೂಡ ಒಂದು ಚಿಕ್ಕ ವೇದಿಕೆ ಆದ್ರೂ ಕೂಡ ನಮ್ಗೆ ಮನಸ್ಸಲ್ಲಿ ನಾವು ಏನಾದ್ರೂ ಅಂತ ಅಂದ್ಕೊಳ್ತೀವಿ. ಕೋರ್ಟನ ವೇದಿಕೆಯನ್ನ ಪ್ರವೇಶ ಮಾಡೋಕ್ಕಿಂತ ಮುಂಚೆ, ನಿಮ್ಗೆ ಕೋರ್ಟನ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಮನಸ್ಸಲ್ಲಿ ನಿಮ್ಮ ಧ್ವನಿ ಏನಾದ್ರೂ ಇತ್ತಾ?
ನಾನ್ ಚೆನ್ನಾಗಿ ಆಡ್ಬೇಕು ನಮ್ಮ ಮನಸ್ಸಲ್ಲಿ ನಾವು ಮಾತಾಡ್ಕೊಳ್ತೀವಲ್ಲ, ಸೊ ಏನ್ ಮಾತಾಡ್ಕೊಳ್ತಿದ್ರೆ ನಾನು ಅಂದ್ರೆ ನನ್ಗೆ ಗ್ರೌಂಡ್ ಒಳಗೆ ಇಳಿಯುವಾಗ್ಲೇ ಫುಲ್ ರೋಮಾಂಚನ ಆಗ್ತಿತ್ತು ನನಗೆ. ಇಂಡಿಯಾ ಜರ್ಸಿ ಹಾಕುವಾಗ ಅಲ್ಲಿ ಸ್ಕ್ರೀನ್ ಅಲ್ಲಿ ಬೀಳ್ತಿದ್ರು, ನಾನು ಫಸ್ಟ್ ನೋಡ್ತಿದ್ದೆ ಸ್ಕ್ರೀನ್ ಅಲ್ಲಿ. ಅವಾಗ ಇಂಡಿಯಾ ಕಲರ್ಸ್ ಹಾಕಿ ಎಂಟರ್ ಆಗ್ತಿತ್ತು. ಪ್ರತಿಯೊಂದು ಮ್ಯಾಚಿಗೂ ನ್ಯಾಷನಲ್ ಆಂಥಮ್ ಆಗ್ತಿತ್ತು. ನನಗೆ ಹೆಂಗೆ ಫೀಲ್ ಆಗ್ತಿತ್ತು ಅಂದ್ರೆ, ನಾನು ಅವತ್ತು ಕಂಡ ಕನಸು ನ್ಯಾಷನಲ್ ಆಂಥಮ್ ಆಗುವಾಗ ಫ್ಲಾಗ್ ಮೇಲೆ ಹೋಗುದು, ಆ ತರನೇ ಫೀಲ್ ಮಾಡ್ಕೊಂಡೆ. ಯಾಕಂದ್ರೆ ನಾನು ಸೆಲೆಕ್ಷನ್ ಆಗಿ ಸೆಲೆಕ್ಷನ್ ಆ ಮೂಮೆಂಟ್ ಅಲ್ಲಿ ನನ್ಗೆ ಫುಲ್ ಅಂದ್ರೆ ಫುಲ್ ಖುಷಿ ಆಯ್ತು. ಬಟ್ ಇನ್ನೊಂದು ಜವಾಬ್ದಾರಿ ಇತ್ತು ನಮ್ಗೆ, ಏನಂದ್ರೆ ನಾವು ವಿನ್ ಆಗ್ಲೇಬೇಕು ಅನ್ನೋದು. ಸೊ ಅದನ್ನ ನಾವು ಸಕ್ಸಸ್ ಮಾಡಿದ್ರೆ ಮಾತ್ರ ನಾನು ಸೆಲೆಕ್ಷನ್ ಆದ ಇದಕ್ಕೆ ನಾನು ಪ್ರೌಡ್ ಫೀಲ್ ಮಾಡ್ಬೋದು. ಇಲ್ಲಾಂದ್ರೆ ಅದು ಆತರ ಫೀಲ್ ಖಂಡಿತವಾಗ್ಲೂ ಆಗುದಿಲ್ಲ. ಬಟ್ ಅದೊಂದು ನಮ್ಗೆ ಅಂದ್ರೆ ಅದೊಂದು ಅಂದ್ರೆ ಅಚೀವ್ ಮಾಡ್ಬೇಕು, ಗೋಲ್ಡ್ ಮೆಡಲ್ ತರಬೇಕು ಅನ್ನೋದು ಆ ತರ ಒಂದು ಮೈಂಡ್ ಸೆಟ್ ಇತ್ತು. ಇಳಿತಿದ್ದೆ ಪ್ರತಿಯೊಂದು ರೀತಿಯಲ್ಲಿ. ಯಾಕಂದ್ರೆ ನಾವು 4 ಜನ ಫಸ್ಟ್ ಟೈಮ್ ಇಂಡಿಯಾ ಆಡುವವರಾಗಿದ್ವಿ ಅಲ್ಲಿ. ಅದರಿಂದ ನಾನು ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದೆ. ನನಗೆ ಆಪರ್ಚುನಿಟಿ ಕೊಟ್ರೆ, ನನಗೆ ಸಿಕ್ಕಿತ್ತು ಅಂತ ಹೇಳಿದ್ರೆ ನಾನು 100% ನನ್ನ ದೇಶಕ್ಕೋಸ್ಕರ ಏನಾದ್ರೂ ಒಂದು ನನ್ನಿಂದ ಮಾಡ್ಬೇಕು. ನಾನು ಇವತ್ತು ಪ್ರತಿಯೊಂದು ರೈಡ್ ಆಗಿರ್ಬೋದು ನಾನು ತಕೊಂಡ್ ಬಂದ್ರೆ ಅದು ನನ್ಗೋಸ್ಕರ ಅಲ್ಲ, ನನ್ನ ದೇಶಕ್ಕೋಸ್ಕರ ಅನ್ನೋ ಮೈಂಡ್ ಅಲ್ಲೇ ನಾನು ಇಟ್ಕೊಂಡಿದ್ದೆ. ಯಾಕಂದ್ರೆ ಅಲ್ಲೆಲ್ಲ ಆಲ್ಮೋಸ್ಟ್ 3 ಇಂಡಿಯಾ ಆಡಿದವರು ಇದ್ರು, 4 ಇಂಡಿಯಾ ಆಡಿದವರು ಇದ್ರು, ಆಲ್ಮೋಸ್ಟ್ ಒಂದೊಂದು ಇಂಡಿಯಾ ಆಡಿದವರು ಇದ್ರು, 4 ಜನ ಬಿಟ್ರೆ. ಬಟ್ ಅದು ನನ್ಗೆ ಫಸ್ಟ್ ಇಂಡಿಯಾ ಆಡಿದ್ರಿಂದ ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಹೋಗಿದೆ. ನನಗೆ ಎಲ್ಲಿಯಾದ್ರೂ ಅಪರ್ಚುನಿಟಿ ಕೊಟ್ರು ಅಂತ ಹೇಳಿದ್ರೆ ನಾನು ದೇಶಕ್ಕೋಸ್ಕರ ಖಂಡಿತವಾಗ್ಲೂ ನಾನು ಆಡ್ತೇನೆ, ನಾನು ಏನಾದ್ರೂ ಒಂದು ದೇಶಕ್ಕೋಸ್ಕರ ಮಾಡ್ತೇನೆ ಅನ್ನೋದೇ ನನ್ನ ಮೈಂಡ್ ಅಲ್ಲಿ ಇತ್ತು. ಎಂತ ಸಿಚುವೇಶನ್ ಅಲ್ಲಾದ್ರೂ ನಾನು ಖಂಡಿತವಾಗ್ಲೂ ಸಿಚುವೇಶನ್ ಬಂದ್ರೆ ಖಂಡಿತವಾಗ್ಲೂ ನಾನು 100% ಆಡಿ ನಾನು 100% ನನ್ನ ದೇಶಕ್ಕೋಸ್ಕರ ಏನಾದ್ರೂ ಮಾಡ್ತೇನೆ ಅಂತಾನೆ ಮೈಂಡ್ ಸೆಟ್ ಹಿಡ್ಕೊಂಡಿದ್ದೆ ನಾನು. ಈ ಒಂದು ಜರ್ನಿಗೆ ಪ್ರೇರಣೆ ಅಂತ ಯಾರಾದ್ರೂ ಇದ್ದಾರೆ ನಿಮ್ಮ ಲೈಫ್ ಅಲ್ಲಿ? ಪ್ರೇರಣೆ ಅಂತ ಆತರ ನನಗೆ ಯಾರು ಇಲ್ಲ. ನಾನು ಅಂದ್ರೆ ಸಣ್ಣದಿಂದಾನೇ ನಾನು ಅಂದ್ರೆ ನೋಡ್ಕೊಂಡು ಬಂದಿದ್ದೇನೆ. ಒಬ್ರೊಬ್ರ ಗೇಮ್ ಅನ್ನ ಒಬ್ರೇ ಅಂತ ನಾನು ಹೇಳುದಿಲ್ಲ. ಹೀಗೆ ಅಂದ್ರೆ ಸಪೋರ್ಟ್ ಮಾಡ್ಕೊಂಡು ಬಂದು, ಮತ್ತೆ ಮಮತಾ ಪೂಜಾರಿ ಅವರನ್ನು ನಾನು ಅಂದ್ರೆ ಕೇಳಿದ್ದೆ. ಅವಾಗ 2012 ಅಲ್ಲಿ ಫಸ್ಟ್ ವರ್ಲ್ಡ್ ಕಪ್ ಆಗಿತ್ತು. ಅವಾಗ ಫೇಮಸ್ ಆಗಿದ್ರು ಮಮತಾ ಪೂಜಾರಿ ಅಂತ. ಮಮತಾ ಪೂಜಾರಿ ಮ್ಯಾಮ್ ಅವರು ಅವಾಗ ಗೋಲ್ಡ್ ತಕೊಂಡ್ ಬಂದಿದ್ರು, ಮತ್ತೆ ಕ್ಯಾಪ್ಟನ್ ಆಗಿದ್ರು. ನಾನು ಜಾಸ್ತಿ ಹೆಸರು ಕೇಳಿದ ನಮ್ಮ ಊರವರೇ ಆಗಿದ್ರಿಂದ ಅವರ ಹೆಸರು ಫುಲ್ ಹಬ್ಬಿತ್ತು. ಆ ಟೈಮಲ್ಲಿ ಎಲ್ಲರೂ ಹೇಳ್ತಿದ್ರು ಮಮತಾ ಪೂಜಾರಿ ನೆಕ್ಸ್ಟ್ ಧನಲಕ್ಷ್ಮಿ ಪೂಜಾರಿ ಅಂತಾನೆ ಅವಾಗ್ಲೇ ಮಾತಾಡ್ತಾ ಇದ್ರು ಎಲ್ಲ. ಬಟ್ ಅದೇ ಅವರನ್ನು ಫಾಲೋ ಮಾಡ್ತಿದ್ದೆ. ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು ನನಗೆ, ನಾನು ಆತರ ಆಗ್ಬೇಕು ಅನ್ನೋದು. ಮತ್ತೆ ನಾನು ಪ್ರೋ ಕಬಡ್ಡಿ ಎಲ್ಲ ಜಾಸ್ತಿ ಒಬ್ಸರ್ವ್ ಮಾಡಿ ಅದರ ಸ್ಕಿಲ್, ಅದರ ಮೂವ್ಮೆಂಟ್ ಎಲ್ಲ ನಾನು ಜಾಸ್ತಿ ಕ್ಯಾಚ್ ಮಾಡ್ತಿದ್ದೆ. ಅಂದ್ರೆ ಮತ್ತೆ ಅದನ್ನ ನಾನು ಎಕ್ಸ್ಪೋಸ್ ಮಾಡ್ಬೇಕು ಪ್ರಾಕ್ಟೀಸ್ ಅಲ್ಲಿ ಅಂತ. ಬಟ್ ಪ್ರೇರಣೆ ಅಂದ್ರೆ ನನ್ನ ಅಪ್ಪ ಅಮ್ಮನೇ ಅವರೇ ಅಂತಾನೆ ಹೇಳ್ತೇನೆ. ಅವರ ಸಪೋರ್ಟ್ ಆಗಿರ್ಬೋದು, ಅವರು ಬಂದಿರುವ ರೀತಿ ಆಗಿರ್ಬೋದು. ನಂದು ಅಜ್ಜ ಸಂಜೀವ ಪೂಜಾರಿ ಅಂತ, ಅವರನ್ನ ನಾನು ನೋಡಿ ಎಲ್ಲ ಕಲ್ತಿರೋದು. ಅಂದ್ರೆ ಯಾವ ರೀತಿ ಅವರು ಕಷ್ಟದಲ್ಲಿ ಬಂದಿದ್ದಾರೆ, ಯಾವ ರೀತಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ ಅನ್ನೋದು ಮನೆಯವರನ್ನ ನಾನು ಹೇಳ್ತೇನೆ. ಇನ್ನು ಮುಂಬರುವಂತ ದಿನಗಳಲ್ಲಿ ಬೇರೆಯವರಿಗೆ, ಮಕ್ಕಳಿಗೆ ಆಗಿರ್ಬೋದು, ಕಬಡ್ಡಿ ಕಲಿಸುವಂತ ಪ್ಲಾನ್ಸ್ ಇದೆಯಾ? ಮೈಂಡ್ ಅಲ್ಲಿ ಇಷ್ಟೇ ಇಟ್ಕೊಂಡಿದ್ದೇನೆ. ಅಂದ್ರೆ ನಾನು ಕಬಡ್ಡಿ ಜರ್ನಿ ನನಗೆ ಗೊತ್ತು, ಎಷ್ಟೊಂದು ಅಪ್ ಅಂಡ್ ಡೌನ್ಸ್ ಇದೆ. ಇವತ್ತು ನನ್ನ ಬಗ್ಗೆ ನೀವು ಕೇಳ್ತಿದ್ರ ನಾನು ಹೇಳ್ಬೋದು. ಬಟ್ ಹಾಗೆ ತುಂಬಾ ಪ್ಲೇಯರ್ ಬದುಕು ತುಂಬಾ ಜನರದ್ದು ಅಪ್ ಅಂಡ್ ಡೌನ್ಸ್ ಕಷ್ಟ ತುಂಬಾ ಜನ ಇದೆ. ನನ್ನಿಂದ ಖಂಡಿತವಾಗ್ಲೂ ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೆ ಇಷ್ಟೇ, ನನ್ನ ಲೈಫ್ ಸ್ಪೋರ್ಟ್ಸ್ ಅಲ್ಲಿ ಇಷ್ಟು ಜರ್ನಿ ಕಂಟಿನ್ಯೂ ಮಾಡಿದ್ದೇನೆ. ಸ್ಪೋರ್ಟ್ಸ್ ಅವರಿಗೆ ಖಂಡಿತವಾಗ್ಲೂ ಏನಾದ್ರೂ ಒಂದು ಮಟ್ಟಕ್ಕೆ ನಾನು ಹೋದ್ರೆ ನನ್ನಿಂದ ಏನಾಗುತ್ತೆ ನಾನು ಖಂಡಿತವಾಗ್ಲೂ ಅವ್ರಿಗೆ ನಾನು ಮಾಡೇ ಮಾಡ್ತೇನೆ. ನನ್ನ ಮೈಂಡ್ ಅಲ್ಲಿ ಅದು ಯಾವತ್ತಿಂದಾನೇ ಇಟ್ಕೊಂಡಿದ್ದೇನೆ ನಾನು. ಅಂದ್ರೆ ಮುಂಚೆಯಿಂದಾನೇ ನನ್ನ ಮೈಂಡ್ ಅಲ್ಲಿ ಇತ್ತು. ನಾನು ಹೇಳ್ತಾನು ಇದ್ದೆ ನನ್ನ ಜೂನಿಯರ್ಸ್ಗೆ, ನನ್ಗೊಂದು ಜಾಬ್ ಆದ್ರೆ ನಿಮ್ಗೆಲ್ಲ ನಾನು ಇದ್ದೇನೆ ಅಂತಾನೆ ನಾನು ಹೇಳ್ತಿದ್ದೆ. ಇನ್ನು ಮುಂದೆ ಒಳ್ಳೆ ಮಟ್ಟಕ್ಕೆ ನಾನು ಬೆಳೆದೆ ಅಂತ ಹೇಳಿದ್ರೆ, ಸ್ಪೋರ್ಟ್ಸ್ ಅಂತಲ್ಲ, ನನ್ನಿಂದ ಎಷ್ಟು ಜನರಿಗೆ ಏನ್ ಮಾಡ್ಲಿಕ್ಕಾಗುತ್ತೆ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೇನೆ. ಯಾಕಂದ್ರೆ ನನ್ನ ಮೈಂಡ್ ಸೆಟ್ ಅಲ್ಲಿ ಒಂದು ಇಟ್ಟಿದೆ, ನಾನು ಹಣ ಮಾಡಿ ಏನು ಮಾಡ್ಲಿಕ್ಕಿಲ್ಲ. ನಾವು ಸಾಯೋಕ್ಕಿಂತ ಮುಂಚೆ 10 ಜನರಿಗೆ 100 ಜನರಿಗೆ ಏನಾದ್ರೂ ಒಂದು ಮಾಡಿ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ಎಷ್ಟು ಹಣ ಕಟ್ಟಿಟ್ರು ಒಂದಲ್ಲ ಒಂದ್ ದಿವ್ಸ ನಾವು ಹೋಗ್ತೇವೆ. ಆ ಹಣವನ್ನು ಹಿಡ್ಕೊಂಡು ಕಟ್ಟಿಟ್ಟು ಏನು ಮಾಡ್ಲಿಕ್ಕಾಗುದಿಲ್ಲ. ಅದೇ ಯಾರಿಗಾದ್ರೂ ಒಂದು ಯೂಸ್ ಆದ್ರೆ ಅದು ಖಂಡಿತವಾಗ್ಲೂ ಅವರ ಜೀವನ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ, ನಮ್ಮಿಂದ ಏನಾದ್ರೂ ಒಂದು ಹೆಲ್ಪ್ ಆಗುತ್ತೆ ಅಂತ ನನ್ನ ಮೈಂಡ್ ಅಲ್ಲಿ ಮುಂಚೆಯಿಂದಾನೇ ಇದೆ. ಸೊ ಅದು ಏನಿದೆ, ನಾನು ಒಳ್ಳೆ ಮಟ್ಟಕ್ಕೆ ನಾನು ಹೋದ್ರೆ ಅಂತ ಇದ್ರೆ ಅಲ್ಲ, ನನ್ನಿಂದ ಏನಾದ್ರೂ ಒಳ್ಳೆ ರೀತಿಯಲ್ಲಿ ಮುಂದೆ ನನ್ಗೆ ಅಂದ್ರೆ ನನ್ನಿಂದ ಏನಾಗುತ್ತೆ ಖಂಡಿತವಾಗ್ಲೂ ಎಲ್ಲರಿಗೂ ನಾನು ಮಾಡ್ತೇನೆ. ಅದರ ಜೊತೆಗೆ ಮ್ಯಾಮ್, ದೇಶ ಮಾತ್ರ ಅಲ್ಲ ವಿದೇಶದಲ್ಲೂ ಅಭಿಮಾನಿಗಳನ್ನ ತಾವು ಸಂಪಾದಿಸಿದ್ದೀರಿ. ಈ ಒಂದು ಸಂದರ್ಭ ಏನ್ ಹೇಳ್ತೀರಿ ತಮ್ಮ ಅಭಿಮಾನಿಗಳಿಗೆ?
ಅಂದ್ರೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅವರೆಲ್ಲ ಪ್ರೀತಿ ನಾನು ನೋಡಿ ನನಗೆ ಯಾವ ತರ ಅಂದ್ರೆ ಫೀಲ್ ಹೋದೆ ಅಂತಾನೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನು ಹುಟ್ಟಿ ಸಾರ್ಥಕ ಆಯ್ತು ಅನ್ನೋ ಫೀಲಿಗೆ ಬಂದೆ ಅವರೆಲ್ಲ ಪ್ರೀತಿ ನೋಡಿ ನನಗೆ. ಅಂದ್ರೆ ಅವರೊಂದು ಎಕ್ಸ್ಪ್ರೆಸ್ ಮಾಡುವ ರೀತಿ ಆಗಿರ್ಬೋದು, ಅವರ ಕಣ್ಣಲ್ಲಿ ಬರುವ ಒಂದು ನೀರಾಗಿರ್ಬೋದು, ಅದು ಹೇಳುತ್ತೆ ನನ್ನನ್ನ ಎಷ್ಟು ಒಂದು ಹಚ್ಚಿದ್ದಾರೆ, ಎಷ್ಟು ಪ್ರೀತಿ ಕೊಡ್ತಿದ್ದಾರೆ ಅನ್ನೋದು. ಇವತ್ತಿಷ್ಟೇ ನನ್ನಿಂದ ಅವರೆಲ್ಲ ಖುಷಿ ಪಡ್ತಿದ್ದಾರೆ, ಆ ಖುಷಿ ಅವರ ಮುಖದಲ್ಲಿ ಹಾಗೇ ಇರ್ಲಿ ಅನ್ನೋದೇ ನಂದೊಂದು ಇದು ಆಶಯ. ಸೊ ಅವರಿಗೆಲ್ಲ ನಾನು ಯಾವತ್ತು ಥ್ಯಾಂಕ್ಫುಲ್ ಆಗಿದ್ದೇನೆ. ಇನ್ನಷ್ಟು ನನ್ನಿಂದ ಏನಾಗುತ್ತೆ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೇನೆ. ಅವರ ಪ್ರೀತಿ ಸದಾ ನನ್ನ ಜೊತೆ ಇರ್ಲಿ ಅಂತಾನೆ ನಾನು ಕೇಳ್ಕೊಳ್ತೇನೆ. ಮ್ಯಾಮ್, ಇದೊಂದು ವಿಷಯ ಹೇಳಲೇಬೇಕು. ಯಾಕಂದ್ರೆ ಈ ಮಟ್ಟಕ್ಕೆ ನಾನು ಬರ್ಬೇಕಾದ್ರೆ ನಂದು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರಾಗಿರ್ಬೋದು, BC ರಮೇಶ್ ಸರ್ ಅವರು ನಂಗೆ ತುಂಬಾ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ಅವತ್ತೊಂದು ಮಾತು ಹೇಳಿದ್ರು ನನಗೆ. ಅಂದ್ರೆ ನಾನು ಎಷ್ಟು ವರ್ಷದಿಂದ ನಾನು ಕಬಡ್ಡಿ ಜರ್ನಿಯಲ್ಲಿದ್ದೆ, ನಾನು ಅವ್ರನ್ನ ನೋಡ್ಕೊಂಡೇ ಬಂದಿದ್ದೇನೆ, ಅವ್ರು ನನಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಅವರು ಹೇಳ್ತಾನೆ ಇದ್ರು, ಒಳ್ಳೆ ರೀತಿಯಲ್ಲಿ ನೀನ್ ಬೆಳಿತೀಯಾ, ಪ್ರತಿಯೊಂದು ನಾನು ಕ್ಯಾಂಪಿಗೆ ಹೋದಾಗ ನನ್ನನ್ನು ಕರೆಕ್ಷನ್ ಮಾಡುವ ರೀತಿ ಆಗಿರ್ಬೋದು, ಅವರು ಹೇಳುವ ಸ್ಕಿಲ್ ಆಗಿರ್ಬೋದು, ತುಂಬಾ ನನಗೆ ಖುಷಿ ಆಗ್ತಿತ್ತು. ಬಟ್ ಒಂದ್ ದಿವ್ಸ ಅವ್ರು ಹೇಳಿದ್ರು, ನಿನ್ ಫಿಸಿಕ್ ನೋಡಿದ್ರೆ ನೀನು ಲೆಫ್ಟ್ ಕವರ್ ನೀನ್ ಸಖತ್ತಾಗಿ ಆಡ್ತೀಯ, ಲೆಫ್ಟ್ ಕವರ್ ಆಡಿದ್ರೆ ನೀನ್ ಯಾವಾಗ್ಲೂ ಇಂಡಿಯಾ ಆಡ್ಬೇಕಿತ್ತು, ಹಾಗೆ ಇದೀಯಾ ನೀನು ಅಂತ ಒಂದ್ ಮಾತು ಹೇಳಿದ್ರು ಅವರು ಫೆಡರೇಷನ್ ಕ್ಯಾಂಪ್ ಅಲ್ಲಿ. ಆಲ್ರೌಂಡರ್ ಆಡು ನೀನು, ಇಂಡಿಯಾದಲ್ಲೇ ಲೆಫ್ಟ್ ಕವರ್ ಕಮ್ಮಿ ಇದ್ದಾರೆ, 100% ಫಿಸಿಕ್ ನಿನ್ನ ಪವರ್ಗೆ ನೀವು ಒಳ್ಳೆ ರೀತಿ ಆಡ್ತೀಯ. ಆ ಪಾಯಿಂಟ್ ಅನ್ನು ನಾನು ಇಟ್ಕೊಂಡೆ. ಇವತ್ತು ನಾನು ಆಲ್ರೌಂಡರ್ ಆಗಿ ಸಿಕ್ಕಿದೆ ಅಂದ್ರೆ ಲೆಫ್ಟ್ ಕವರ್ ರೈಡರ್ ಆಗಿ ನಾನು ಆಯ್ಕೆ ಮಾಡಿದ್ರಿಂದನೇ ನನಗೆ ಒಂದು ಅಡ್ವಾಂಟೇಜ್ ಆಯ್ತು ಆಲ್ರೌಂಡರ್. ಸೊ ಆ ಮಾತು ಸರಿದೆ, ನೆನಪಿದೆ ನನಗೆ. ಅವರೇ ನನ್ನ ಅಂದ್ರೆ ಪ್ರಮುಖ ರೂವಾರಿ ಅಂತಾನೆ ಹೇಳ್ತೇನೆ ನಾನು ಈ ಮಟ್ಟಕ್ಕೆ ಬರ್ಲಿಕ್ಕೆ. ಪ್ರತಿಯೊಂದು ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನನ್ನ ಮಾಜಿ ಸೆಕ್ರೆಟರಿ ಮುನ್ರಾ ಸರ್, ಗೌರಿ ಸರ್ ಆಗಿರ್ಬೋದು, ಹರಿ ಸರ್, BC ರಮೇಶ್ ಸರ್, BC ಸುರೇಶ್ ಸರ್ ಆಗಿರ್ಬೋದು, ಎಲ್ಲರೂ ಕಬಡ್ಡಿ ಕರ್ನಾಟಕ ಅಮೆಚೂರ್ ಅಸೋಸಿಯೇಷನ್ ಅವರು ಎಲ್ಲರೂ ಸಪೋರ್ಟ್ ಆಗಿದ್ರು ನನಗೆ. ಅವರು ಯಾವತ್ತು ನಾನು ಥ್ಯಾಂಕ್ಫುಲ್ ಆಗಿದ್ದೇನೆ. ಹಾಗೆ ನಮ್ದು ದಕ್ಷಿಣ ಕನ್ನಡ ಕಬಡ್ಡಿ ಅಸೋಸಿಯೇಷನ್ ಇದೆ, ಅವರು ರಾಕೇಶ್ ಮಲ್ಲಿ ಸರ್ ಆಗಿರ್ಬೋದು, ಪ್ರತಿಯೊಬ್ಬರನ್ನು ನಾನು ನೆನಪು ಮಾಡ್ಕೊಳ್ತೇನೆ. ಅವರ ಸಪೋರ್ಟ್ ನನಗೆ ಇದ್ದಿದ್ರಿಂದ ಈ ಮಟ್ಟಕ್ಕೆ ನಾನು ಬಂದೆ. ಹಾಗೆ ನಂದು ಊರಿನವರಾಗಿರ್ಬೋದು, ಎಲ್ಲರ ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಇದ್ದಿದ್ರಿಂದ, ಅವರ ಆಶೀರ್ವಾದ ಇದ್ದಿದ್ರಿಂದ ಈ ಮಟ್ಟಕ್ಕೆ ನಾನು ಬಂದೆ ಅಂತಾನೆ ಹೇಳ್ತೇನೆ. ಹಾಗೆ ಇರ್ಲಿ ಎಲ್ಲರ ಸಪೋರ್ಟ್ ನನ್ನ ಮೇಲೆ ಅಂತ ಹೇಳ್ತೇನೆ ನಾನು. ಎಸ್ ಮ್ಯಾಮ್, ಆ್ಯಂಡ್ ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ತಮ್ಮ ಒಂದು ಸಾಧನೆಯ ಹಾದಿಯನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಅದೆಷ್ಟು ಹೆಣ್ಣು ಮಕ್ಕಳಿಗೆ ತಾವು ಸ್ಫೂರ್ತಿ ಅಂತಲೇ ಹೇಳ್ಬೋದು. ಸೊ ಸಣ್ಣ ಹಳ್ಳಿಯಿಂದ ಹೊರಟಂತಹ ಪ್ರತಿಭೆ ಇವತ್ತು ದಿಲ್ಲಿಯ ತಿರುಗಿ ನೋಡುವಂತಹ ಒಂದು ಸಾಧನೆ ಮಾಡಿದ್ದೀರಿ, ಕ್ರೀಡಾಪಟು ಆಗಿದ್ದೀರಿ ತಾವು. ಸೊ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಏನಿದೆ ಕನಸುಗಳು ಆದಷ್ಟು ಬೇಗ ಎಲ್ಲ ನನಸಾಗಿ ತಮ್ಮ ಮನೆಯನ್ನ ತಾವು ತಮ್ಮ ಕುಟುಂಬವನ್ನ ಪ್ರೀತಿಯಿಂದ ಇದೇ ರೀತಿ ನೋಡ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಧನಲಕ್ಷ್ಮಿ ಅವರ ಒಂದು ಬೆನ್ನ ಹಿಂದೆ ಇದ್ದಂತಹ ಅತ್ಯುತ್ತಮವಾದಂತಹ ನೆರಳು, ದೊಡ್ಡ ನೆರಳು, ಅದೇ ಅವರ ಕೋಚ್ ಹಂಸ ಅವರು. ಮ್ಯಾಮ್ ನಮಸ್ತೆ. ಹೇಗೆ ಅನಿಸ್ತಿದೆ ಮ್ಯಾಮ್, ತಾವು ಕಲಿಸಿದಂತಹ ಒಂದು ಪ್ರತಿಭೆ ಇವತ್ತು ವಿಶ್ವ ವೇದಿಕೆಯಲ್ಲಿ ರಾರಾಜಿಸ್ತಾ ಇದ್ದಾರೆ, ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತಿದೆ. ನಾವು ಕಂಡ ಕನಸು ಅದು, ನಮ್ಮ ಪ್ರತಿ ಕೋಚಿಗರದು ಕನಸು, ತನ್ನ ಸ್ಟೂಡೆಂಟ್ ಒಂದು ಇಂಡಿಯಾ ಲೆವೆಲಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸುವಂಥದ್ದು. ಸೆಲೆಕ್ಷನ್ ಆಯ್ತು ಅಂತ ಕೇಳಲ್ಪಟ್ಟಾಗ ತುಂಬಾ ಖುಷಿ ಪಟ್ಟೆ. ಯಾಕಂದ್ರೆ ನಮ್ದಲ್ಲಿ ಇಲ್ಲಿ ಆಲ್ವಾ ಸಂಸ್ಥೆಯಿಂದ ಫಸ್ಟ್ ಟೈಮ್ ಒಬ್ರು ನನ್ನ ಅಂಡ್ರಲ್ಲಿ ಈಗ ಸೆಲೆಕ್ಷನ್ ಆಗ್ತಿರುವಂಥದ್ದು, ಅದು ತುಂಬಾ ಖುಷಿ ಆಯ್ತು. ತುಂಬಾ ಅವರ ಮನೆಯವರಿಗೂ ಕಾಲ್ ಮಾಡಿದೆ. ಮತ್ತೆ ಅದ್ರ ನಂತರ ಅವಳಿಗೆ ಆಗ ಕಾಲ್ ಕನೆಕ್ಟ್ ಆಗ್ಲಿಲ್ಲ, ಯಾಕಂದ್ರೆ ಅವರು ಪ್ರಾಕ್ಟೀಸ್ ಅಲ್ಲಿ ಇದ್ರು. ಅದ ನಂತರ ಅವಳಿಗೆ ಕಾಲ್ ಮಾಡಿದೆ. ಎಲ್ಲ ತುಂಬಾ ಸಂಭ್ರಮ ಆಯ್ತು ನಮಗೆ ಎಲ್ರಿಗೂ, ತುಂಬಾ ಖುಷಿ ಪಟ್ವಿ. ತಾವು ಕಲಿಸುವಾಗ ಪ್ರತಿಯೊಂದು ಮಾಹಿತಿಯನ್ನ ಹೇಗೆ ಅವ್ರು ಗ್ರಹಿಸ್ತಿದ್ರು, ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ರು ಅವರು? ಅವಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ಲು. ಯಾಕೆಂದ್ರೆ ಆಲ್ರೆಡಿ ಅವಳೊಂದು ನ್ಯಾಷನಲ್ ಆಡಿ ಅವಳಿಗೆ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ಚೆನ್ನಾಗಿದ್ಲು. ಅದರ ನಂತರ ಕೆಲವು ಟೈಮ್ ಇಂಜುರಿ ಎಲ್ಲ ಆದಾಗ ಸ್ವಲ್ಪ ಅದರ ಹಿಂದೆ ಹೋಗ್ಬೇಕಾಯ್ತು. ಯಾಕಂದ್ರೆ ಎಲ್ಲವನ್ನು ಮೂಮೆಂಟ್ಗಳನ್ನೆಲ್ಲ ಇದನ್ನು ಸ್ಕಿಲ್ಗಳನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಗ ಅವರಿಗೆ ಹೇಗೆ ಆಗ್ತದೆ, ಮೂಮೆಂಟ್ಗಳು ಹೇಗೆ ಆಗ್ತದೆ, ಅದನ್ನೆಲ್ಲ ನಾವು ಕರೆಕ್ಷನ್ ಮಾಡಿಕೊಂಡು ಹೋದ್ವಿ. ಅದನ್ನು ಬೇಗ ಸ್ವಲ್ಪ ಲರ್ನಿಂಗ್ ಸ್ವಲ್ಪ ಫಾಸ್ಟ್ ಇತ್ತು, ಅದಕ್ಕೆ ಈ ಲೆವೆಲ್ಗೆ ಬರ್ಲಿಕ್ಕೆ ಆಯ್ತು. ಯಾಕೆಂದ್ರೆ ಲರ್ನಿಂಗ್ ಇಂಪಾರ್ಟೆಂಟ್. ಕೆಲವರಿಗೆ ನಾವು ತುಂಬಾ ಸಲ ಹೇಳ್ತೇವೆ ರಿಪೀಟ್ ಆದ್ರೂ ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಇವಳು ಹಾಗೆ ಇಲ್ಲ, ಅದನ್ನು ಬೇಗ ಅರ್ಥ ಮಾಡಿಕೊಂಡು ಮುಂದಿನ ಲೆವೆಲ್ಗೆ ಹೋಗ್ಬೇಕಂತ ಮೈಂಡ್ ಸೆಟ್ ಪ್ಲೇಯರ್ಗಳಿಗೆ ಇದ್ರೆ ಬೇಗ ಅರ್ಥ ಮಾಡ್ಕೊಳ್ತಾರೆ. ಆ ಒಂದು ಬುದ್ಧಿಮತ್ತೆ ಅವಳ ಹತ್ರ ಇತ್ತು ಅಂತ ಹೇಳ್ಬೋದು. ಅಂಡ್ ಅದ್ರ ಜೊತೆಗೆ ಅವರ ಡೆಡಿಕೇಶನ್ ಹೇಗಿತ್ತು ಮ್ಯಾಮ್? ಯಾಕಂದ್ರೆ ಒಂದು ಗುರುವಿಗೆ ಗೊತ್ತಿರುತ್ತೆ ಕಲಿಸಿದಂತ ಶಿಷ್ಯ ಡೆಡಿಕೇಶನ್ ಯಾವ ರೀತಿಯಾಗಿ ಇರುತ್ತೆ ಅಂತ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಡೆಡಿಕೇಶನ್ ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ಪ್ರಾಕ್ಟೀಸ್ ಸೆಷನ್ ಯಾವತ್ತೂ ಮಿಸ್ ಮಾಡ್ತಿರ್ಲಿಲ್ಲ. ಬಾಕಿ ಪ್ಲೇಯರ್ಗಳು ಕೆಲವೊಮ್ಮೆ ಮನೆಗೆ ಹೋಗೋದು, ನಾವು ಅದಕ್ಕೆ ಇದಕ್ಕೆ ಫಂಕ್ಷನಿಗೆಲ್ಲ ಹೋಗುವಂಥದ್ದು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು.
ಆದ್ರೆ ಇವಳು ಹಾಗಿರ್ಲಿಲ್ಲ. ಮನೆಗೆ ಈಗ 10 ವರ್ಷದಲ್ಲಿ ಕೂಡ ಅವಳ ಲಗೇಜಸ್ ಎಲ್ಲ ಅಲ್ಲೇ ಇದೆ, ಯಾಕೆಂದ್ರೆ ಬರಲಿಲ್ಲ ಇಲ್ಲಿಗೆ. ಮನೆಗೆ ಬಂದ್ರು ನಾನು ಹೇಳ್ತಿದ್ದೆ 1 ದಿವಸ 2 ದಿವಸ ಇದ್ದು ಬಾ ಹಾಗೆ ಹೀಗೆ ಅಂತ, ಅಂದ್ರೆ ಪೇರೆಂಟ್ಸ್ ಹಾಗೆ ಹೀಗೆ ಅಂತ. ಆದ್ರೆ ಇಲ್ಲ, ಬರ್ತೇನೆ, ಪ್ರಾಕ್ಟೀಸಿಗೆ ಬರ್ತೇನೆ, ಮಾರ್ನಿಂಗ್ ಏನಾದ್ರು ಕೆಲಸ ಇದ್ರೆ ಬಂದು ಇವಾಗ್ಲೂ ಬಂದು ವಾಪಸ್ಸು ಸಂಜೆ ಪ್ರಾಕ್ಟೀಸಿಗೆ ಬರ್ತೇನೆ, ಹಾಗೆ ಎಲ್ಲ ತುಂಬಾ ಡೆಡಿಕೇಟೆಡ್. ಅವಳೊಬ್ಳಾಗಿ ಕೂಡ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ಲು. ಮತ್ತೆ ಫಿಸಿಯೋಗೆ ಕೂಡ ಅವಳ ಇನಿಷಿಯೇಟಿವ್ ತಗೊಂಡೇ ಸ್ವಲ್ಪ ತಗೊಂಡ್ಲು, ಯಾಕಂದ್ರೆ ನಾವಲ್ಲಿ ಫಿಸಿಯೋದ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಅವಳೇ ಹೋಗಿ ಇದು ಮಾಡಿಕೊಂಡು ಮಾರ್ನಿಂಗ್ ಸೆಷನ್ ಆಗಿರ್ಬೋದು, ಏನು ಅವಳಿಗೆ ಎಷ್ಟು ಮಾಡ್ಬೋದು ಆ ಲೋಡ್ಗಳನ್ನು ತಗೊಳ್ತಿದ್ರು. ಮತ್ತೆ ಈ ಆಪರೇಷನ್ ಅದು ಇದೆಲ್ಲ ಆದ ನಂತರ ನಾವು ಸ್ವಲ್ಪ ಜಾಸ್ತಿ ಸ್ಕಿಲ್ ಕಡೆ ಇದು ಕೊಡಲಿಲ್ಲ, ಯಾಕಂದರೆ ಫಿಟ್ನೆಸ್ ಕಡೆ ಅದರ ಬಗ್ಗೆ ಆ ಇಂಜುರಿ ಆದ ಪಾರ್ಟ್ ಬಗ್ಗೆ ನಾವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟ ಕಾರಣ ಫಿಟ್ನೆಸ್ಸಿಗೆ ಜಾಸ್ತಿ ಒತ್ತು ಕೊಟ್ವಿ. ಅಂದರೆ ಮತ್ತೆ ಆಡ್ತಾ ಆಡ್ತಾ, ಯಾಕಂದರೆ ಸ್ವಲ್ಪ ಲರ್ನಿಂಗ್ ಆಗ್ತಾ ಆಗ್ತಾ ಪ್ರಾಕ್ಟೀಸ್ ಆಗ್ತಾ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಹೇಗೆ ಆಡಬೇಕು ಅನ್ನೋಂಥದ್ದು. ಆ ಸಿಚುವೇಶನ್ಗೆ ತಕ್ಕ ಹಾಗೆ ನಾವು ಆಡಲಿಕ್ಕೆ ಮಾತ್ರ ಹೇಳ್ತಾ ಇದ್ವಿ ಹಾಗೆ. ಅಂಡ್ ಕೊನೆಯದಾಗಿ ಏನ್ ಹೇಳ್ತೀರಿ ನಮ್ಮ ಭಾರತವನ್ನು ಪ್ರತಿನಿಧಿಸಿದ್ದಾರೆ, ಗೆದ್ದು ಬಂದಿದ್ದಾರೆ, ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ, ಏನ್ ಹೇಳ್ತೀರಿ ಈ ಬಗ್ಗೆ? ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಅಲ್ಲಿ ಟೀಮ್ಗಳು ಕೂಡ ಸೆಮಿಫೈನಲ್ ಅಲ್ಲಿ ಇರಾನ್ ಟೀಮ್ ಇತ್ತು. ಅದರೊಟ್ಟಿಗೆ ಅವರು ಕೂಡ ಒಂದ್ಸಲ ನಮ್ಮನ್ನು ಏಷ್ಯನ್ ಗೇಮ್ಸ್ ಅಲ್ಲಿ ಭಾರತ ತಂಡವನ್ನು ಸೋಲಿಸಿದ ತಂಡ. ಮತ್ತೆ ಚೈನೀಸ್ ತೈಪೆ ಅವರು ಕೂಡ ಲಾಸ್ಟ್ ಏಷ್ಯನ್ ಗೇಮ್ಸ್ ಅಲ್ಲಿ ಡ್ರಾ ಆಗಿ ಲಾಸ್ಟ್ ಏಷ್ಯನ್ ಗೇಮ್ಸ್ ಅಲ್ಲಿ ಫೈನಲ್ ಅಲ್ಲಿ 1 ಪಾಯಿಂಟ್ ಇಂದ ಸೋತಂತ ತಂಡ ಅದು. ಆದ್ರೆ ಅದನ್ನು ಗೆದ್ರು, ಅದು ಗೆಲ್ಲಲೇಬೇಕಂತ ನಮಗೆ ಅದೇ ಒಂದು ಹೆದರಿಕೆ ಇದ್ದಿದ್ದು. ಬರೀ ಸೆಲೆಕ್ಷನ್ ಆಗುದಲ್ಲ, ಚಿನ್ನದ ಪದಕ ಮುಖ್ಯ ಅದರಲ್ಲಿ ಕೂಡ. ಯಾಕೆಂದ್ರೆ ತುಂಬಾ ಒಂದು ಹಲವು ವರ್ಷಗಳ ನಂತರ ಭಾರತ ತಂಡ ವರ್ಲ್ಡ್ ಕಪ್ ಅನ್ನು ಪಾರ್ಟಿಸಿಪೇಷನ್ ಮಾಡ್ತಿರುವಂಥದ್ದು, ಆರ್ಗನೈಸ್ ಮಾಡಿದ್ದು ಕೂಡ ತುಂಬಾ ವರ್ಷದ ನಂತರ. ಹಾಗಾಗಿ ಈ ಮೆಡಲ್ ತುಂಬಾ ಇಂಪಾರ್ಟೆಂಟ್ ಆಯಿತು. ಅದರಲ್ಲಿ ನಮ್ಮ ಹುಡುಗಿ ಇದ್ದುಕೊಂಡು ಅವಳು ಇದು ಮೆಡಲ್ ಮಾಡಿದಾಳೆ ಅಂದಾಗ ತುಂಬಾ ಖುಷಿ ಆಯಿತು. ನಾವೆಲ್ಲರೂ ಖುಷಿ ಪಟ್ವಿ, ಯಾಕಂದ್ರೆ ನಮ್ಮ ಸಂಸ್ಥೆ ಖುಷಿ ಪಟ್ರು, ಊರಿನವರು ಖುಷಿ ಪಟ್ರು. ಆ ಖುಷಿ ಎಲ್ಲ ಕಡೆ ನೋಡ್ತಾ ಇದ್ದೆ. ಇವಾಗ ಕೂಡ ಸನ್ಮಾನಗಳು ನಡೀತಾ ಇದೆ, ಇನ್ನೂ ತುಂಬಾ ಕಡೆ ಕರೀತಿದ್ದಾರೆ. ಅವಳಿಗೆ ಈಗ ಒಂದು ಸರ್ಕಾರಿ ಉದ್ಯೋಗದ ಭರವಸೆ ನೀಡಿದ್ದಾರೆ, ಅದೊಂದು ಕಾರ್ಯರೂಪಗೊಂಡ್ರೆ ಅದು ಖುಷಿ. ಯಾಕಂದ್ರೆ ಬರೀ ನಾವೊಂದು ಕಬಡ್ಡಿ ಆಡಿಕೊಂಡು ಅಥವಾ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಿಕೊಂಡು ಬರೀ ಪಾರ್ಟಿಸಿಪೇಷನ್ ಮಾಡಿ ಸಾಕಾಗುದಿಲ್ಲ. ಇವತ್ತಿನ ದಿವಸ ಅವರಿಗೆ ಕೂಡ ಒಂದು ಜೀವನವನ್ನು ಮುಂದೆ ಸಾಗಿಸ್ಲಿಕ್ಕೆ ಒಂದು ಸರ್ಕಾರಿ ಉದ್ಯೋಗದ ಅವಶ್ಯಕತೆ ಇರ್ತದೆ. ಅದನ್ನು ಕೂಡ ಬೇಗ ಸಿಗ್ಲಿ ಅಂತ ನಾನು ಆಶಿಸ್ತೇನೆ. ಅಂಡ್ ಅವರು ವಿಶ್ವ ಮಟ್ಟಕ್ಕೆ ತಲುಪಿದ್ದಾರೆ ಅಂದ್ಮೇಲೆ ಅದರಲ್ಲಿ ನಿಮ್ಮ ಒಂದು ಪಾಲು ಕೂಡ ಅಪಾರವಾಗಿರುವಂತದ್ದು. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಯಾನು ಪನ್ನಗ ಮಸ್ತ್ ಇಲ್ಲಿ ಪ್ರಯಾಡಿ ಮಸ್ತ್ ಬಡತನದ ಇಂಕನ ಜೀವನ ಎನ್ನ ಶುರುಕೆ ಅಂದಾದ ಬಂತಿ ಬಂದಾಗ ಎನ್ನ ದೈವದೇವರೇನ ಮಿತ್ತು ದೇವರನ್ನ ಮಿತ್ತು ಹೋಗಿ ಒಂದು ಪ್ರಾರ್ಥನೆ ಮಾಡ್ತಿದ್ದೆ. ಎನ್ನ ಬಾಲ್ಯನು ಯಾನಲ್ಲೇನು ಇಲ್ಲಿ ಪುನಗ ಶಾಲೆ ಕಡಪುದ್ದಿ ಕಬಡ್ಡಿಗೆ ಅಂಜ ದೇವರು ಪೂರ್ವ ವಿಷಯಗಳು ಎಂಕ್ ಎಡ್ಡೆ ರೀತಿಡು ಅನುಗ್ರಹ ಮಾಡ್ತಿದ್ದೇರು. ఒక వాళ్ళు పోయినంచిన జాగులు, వాళ్ళు పోయినంచిన గొబ్బెర పోయినంచిన ಶಾಲೆ ಮಸ್ತ್ ಪ್ರೋತ್ಸಾಹ ಮಾಡ್ಕೊಂಡು ಅಂಚೆನೆ ಅಲ್ಲೇನು ಗೊಬ್ಬನ ಶಾಲೆ ಎಡ್ತಿನಂಚ ಕೋಚಿನ ಕಲೆಗೆ ಅಂಚೆನೆ ಹಾಲು ಪೋಯಿನಂಚ ಒಂಜಿ ಶಾಲೆದ ಒಂದು ಶಾಲೆದ ಒಂಜಿ ಉನೇನು ಪೊರ್ಲು ಮಾಡ್ತದ ಅಲ್ಲೇನು ಕಲ್ಪಾದೇರು ಅಂಚೆನೆ ಎಂಕನ್ನ ಅಲೆ ಕಲ್ಪಾದಿನ ಕೋಚಿನ ಕಲೆಗಳ ಎನ್ನ ಮಸ್ತ್ ಧನ್ಯವಾದ. ಒಕ್ಕ ಊರ್ದ ಕಲೆಗೂ ಎನ್ನ ರಾಜ್ಯಗೂ ಒಕ್ಕ ಎನ್ನ ದೇಶಗೂ ಎಡ್ಡ ಕೀರ್ತಿ ಬರ್ತದೆ, ಎಡ್ಡ ಪುದರ್ಕಂತೋಳು ಅವು ಎನ್ನ ಒಂಜಿ ಭಾಗ್ಯ ಅಂದು ಪನೋಡು. ಆತ ದೇವರು ನಾನು ಈತನಿಗೆ ಎಡ್ಡೆ ಪೊರ್ಲುಡು ಅವ ನರಪರಾಧ ಕೊಡ್ತೇರು. ಅವು ಎನ್ನ ಆ ಸಂತೋಷವನ್ನು ನಾನು ಯಾಪ್ಪಲವನು ಮದಪೆರ ಸಾಧ್ಯ ಇದೆ. ಮಗನ ಬಗ್ಗೆ ಗೊಬ್ಬಿದು ಬತ್ತಿನ ಒಂದು ಬಾರಿ ಖುಷಿಯಾಣಿ ಮಾತ್ರ ಇಲ್ಲ ಮತ್ತೆ ಪಂಡ ಮಾತೆಲ್ಲ ಸನ್ಮಾನಗಳು ಎತ್ತೊಂದಿರ್ಲೇರು ಅಂತ ಸನ್ಮಾನ ಕೂದು ಕಾಲು ಮತ್ತೆ ಕೂಡ ಕಾಣೆ ಬೈಯ ಕೂಡ ಕಬಡ್ಡಿ ಗೊಬ್ಬರ ಕೋಚು ನಟ್ಟು ಕವು ಗೊಬ್ಬೊಂದಿಲ್ಲ ಅಂತ ಬೊಕ್ಕ ಮತ್ತೆ ನನ್ನ ಎಲ್ಲಂಜಿ ಬ್ಯಾಂಗ್ಳೂರು ಫಾರೆನ್ ಮ್ಯಾಚ್ ಅಂತ ಐಟ್ ಒಂಜಿ ವಿನ್ ಆದ್ ಬರೋಡು. ಧನಲಕ್ಷ್ಮಿ ಎಂಕಲ ಇಲ್ಲದ ಬಾಲೆ ಎಂಕಲ ದೇಶಗೂ ಎಂಕಲ ರಾಜ್ಯಗೂ ಎಂಕಲ ಊರಿಗೂ ಸುರತ್ಕಲ್ ವಲಯಗೂ ಮಸ್ತ್ ಎಡ್ಡೆ ಬುದರ್ ಕಂತಲು ಎಡ್ಡೆ ಬಾಲೆ ಎಂಕಲ ಎನ್ನ ಮಗಲ್ ಬಂತ್ನಿಗೆ ಹಿಂಗೆ ಮಸ್ತ್ ಖುಷಿ ಆವೊಂದುಂಡು. ಬೊಕ್ಕ ಎನ್ನ ಬಾವೇರ್ನ ಮಗಳತ್ ಎನ್ನ ಮಗಲ್ ಬಂದು ಹಿಂಗೆ ಮಸ್ತ್ ಖುಷಿ ಆವೊಂದುಂಡು. ಅಂಚೆ ಕಂಗ್ರಾಚುಲೇಷನ್ ದನ್ನು ನೀಕ್ ದೇವೇರ ಆಯ್ನಾತ್ ಬೇಗ ಎಡ್ಡೆ ಒಂಜಿ ಎಡ್ಡೆ ಕೆಲಸ ದತ್ತು ಕೊರ್ಬುಲೆಕ್ಕ ದೇವೇರ ಅನುಗ್ರಹ ತಿಕ್ಕಾಡು.
ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಧನು. ಧನಲಕ್ಷ್ಮಿ ವಿನ್ ಆದ್ ಬತ್ತಿನ ಬಾರಿ ಖುಷಿ ಎಂಕಲ್ ಇಲ್ಲದ ಮಗಳು ವಿನ್ ಆಯಲ್ ಬಂದು ಅವೇ ಅಲ್ಲಿ ಈತು ಬಂಗ ಬತ್ತಿನಕ್ಕೆ ಎಲ್ಲಿರ್ದಿಂಚಿ ಅಲ್ಲಿ ಕೊಂಚ ಎಡ್ಡೆ ಜಾಬ್ ತಿಕ್ಕಾಡ್ ಬಂದು ಎಂಕಲ್ಲು ನಟ್ಟವನ್ನು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯನ್ನು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ.